ಇವತ್ತು ನಾನು ಯಾಕೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಅಂದರೆ, ನಾನು ಈ ಧಾರಾವಾಹಿಗೆ ಶೂಟಿಂಗ್ ಶುರು ಮಾಡಿ ಆಲ್ಮೋಸ್ಟ್ 8 ತಿಂಗಳಾಯಿತು. ಇಲ್ಲಿವರೆಗೂ ಅನ್ಕೋತಾನೆ ಇದ್ದೆ ಒಂದಿನ ಆದರೂ ವ್ಲಾಗ್ ಮಾಡಿ ಫುಲ್ಲು ನಮ್ಮ ಟೀಮ್ ಬಗ್ಗೆ ಪರಿಚಯ ಮಾಡಿಕೊಟ್ಟು ಎಲ್ಲನೂ ತೋರಿಸ್ಬೇಕಂತ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ. ಯಾಕೆ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ವಿಡಿಯೋ ಮುಂದೆ ಹೋಗ್ತಿದ್ದಂಗೆ ನಿಮಗೂ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಅಂತ. ಸೊ ಹಾಗಾಗಿ ಇವತ್ತು ಫೈನಲಿ ಒಂದು ವ್ಲಾಗ್ ಮಾಡೇ ಬಿಡೋಣ ಅಂತ ಅನಿಸ್ತು. ಸೊ ಐ ಆಮ್ ಸ್ಟಾರ್ಟಿಂಗ್ ನಾವು. ಆದಷ್ಟು ಬೇಗ ಇವಾಗ ಚಂದನಾಗಿ ರೆಡಿ ಆಗ್ತೀನಿ. ಮೇಕಪ್ ಎಲ್ಲ ಆಗಿದೆ, ಹೇರ್ ಸ್ಟೈಲು, ಮೇಕಪ್ಪು, ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ತಯಾರಾಗಿದ್ದೀನಿ. ನೆಕ್ಸ್ಟ್ ಬಟ್ಟೆ ಹಾಕ್ಕೊಂಡು ಶೂಟಿಂಗಿಗೆ ಇನ್ನೇನು ರೆಡಿ ಆಗ್ತೀನಿ. ಆಮೇಲೆ ಐ ವಿಲ್ ಟೇಕ್ ಯು ಅರೌಂಡ್, ಒಂದು ಟೂರ್ ಮಾಡಿಸ್ತೀನಿ ಎಲ್ಲ ಸೆಟ್ಟು ಮತ್ತು ಎಲ್ಲ ಆರ್ಟಿಸ್ಟ್ ಇವತ್ತು ಯಾರ್ಯಾರು ಬಂದಿದ್ದಾರೆ. ಆ್ಯಂಡ್ ಯಾಕೆ ಈ ವಿಡಿಯೋ ತುಂಬ ಸ್ಪೆಷಲ್, ನನಗೆ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ಡ್ ಟು ಸಿ ದ ಬಿಹೈಂಡ್ ದ ಸೀನ್ಸ್ ಆಫ್ ದಿಸ್ ವ್ಲಾಗ್ ಆನ್ ದ ಸೆಟ್ ಆಫ್ ಶ್ರೀಗಂಧದ ಗುಡಿ. ಓಕೆ. ಈಗ ನಾನು ಸ್ವಲ್ಪ ಈ ನಮ್ಮ ಗಂಧದ ಗುಡಿ ಸೆಟ್ ಟೂರ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಗೈಡ್ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಟೂರ್ ಗೈಡ್ ಇದ್ದಾರೆ. ಟೂರ್ ಗೈಡ್ ಇವರೇ, ಹಲೋ. ಸತ್ಯ ಹರಿಶ್ಚಂದ್ರ ಪಾತ್ರದಲ್ಲಿ ಮಿಂಚ್ತಾ ಇರೋ ಭವಿಷ್ ಅವರು. ಭವಿಷ್ ಅವರೇ, ಆ್ಯಕ್ಚುಲಿ ನಮ್ಮ ಆಡಿಯನ್ಸಿಗೆ ನಾನು ಹೇಳಿದ್ದೀನಿ ಇವತ್ತು ನಾನು ಯಾಕೆ ಈ ವ್ಲಾಗ್ ಮಾಡ್ತಿದ್ದೀನಿ, ತುಂಬ ಸ್ಪೆಷಲ್ ಡೇ ಇವತ್ತು ಅಂತ. ಅದು ಸ್ಪೆಷಲ್ ಡೇನಾ? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ. ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಇವತ್ತು? ತುಂಬಾ ಖುಷಿ ಆಗ್ತಿದೆ. ಇಲ್ಲ, ಆಕ್ಚುಲಿ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಕೆಲಸ ಮಾಡಿದೀವಿ. 150 ಎಪಿಸೋಡ್ ಮೊನ್ನೆ ತಾನೇ ಕಂಪ್ಲೀಟ್ ಆಯಿತು. ಆ ಪೋಸ್ಟ್ ನೋಡಿದಾಗ ಏನೋ ಒಂಥರ ಖುಷಿ ಆಗ್ತಿತ್ತು. ಸಡನ್ ಆಗಿ ಈ ಡಿಸಿಷನ್ ಅಂತ ಹೇಳಿದಾಗ ಅದು ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ರಿವೀಲ್ ಮಾಡಿಲ್ಲ ನಮ್ಮ ಆಡಿಯನ್ಸ್ಗೆ, ಬಟ್ ಓಕೆ, ಇಷ್ಟೊತ್ತಿಗೆ ಸ್ಮಾರ್ಟ್ ಇರೋರಿಗೆ ಗೊತ್ತಾಗಿರುತ್ತೆ ಏನು ಅಂತ. ಓ ಹೌದಾ? ಪರವಾಗಿಲ್ಲ, ಮುಂಚೆಯಿಂದ ಮಾಡೋಣ. ಇಲ್ಲ ಪರವಾಗಿಲ್ಲ, ಹಿಂಗೆ ಕ್ಯಾಂಡಿಡ್, ಎವ್ರಿಥಿಂಗ್ ಕ್ಯಾಂಡಿಡ್. ಅದೇ ಬೇಜಾರಾಗ್ತಾ ಇದೆ. ಬಟ್ ಕೆಲವೊಂದು ಡಿಸಿಷನ್ಗಳು ಕೆಲವೊಂದು ಟೈಮಲ್ಲಿ ಕೆಲವೊಂದು ಇದರಲ್ಲಿ ತಗೋಬೇಕಾಗತ್ತೆ. ಸೊ ಹಾಗಾಗಿ ನೋಡೋಣ. ಬೇಜಾರಂತೂ ಡೆಫಿನೆಟ್ ಆಗಿ ಆಗ್ತಾ ಇದೆ. ಶೋ ವಿಲ್ ಗೋ ಆನ್. ಮತ್ತೆ ನಿಮಗೆ ಹೇಗೆ ಅನಿಸ್ತು 8 ಮಂತ್ಸ್ ನನ್ನ ಜೊತೆ ವರ್ಕ್ ಮಾಡಿ? ಇಲ್ಲ, ಒಂದು ಚೂರು ಕಿರಿಕಿಲ್ಲ. ಬರ್ತಾರೆ, ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾರೆ, ಸೀನ್ ಮುಗಿಸ್ಕೋತಾರೆ, ಹೋಗ್ತಾರೆ. ಅಂದರೆ ಅದು ಯಾವತ್ತೂ ಒಂದಿನ ಸೆಟ್ಟಲ್ಲಿ ಏನೋ ಜೋರಾಗಿ ಒಬ್ರಿಗೆ ಮಾತಾಡೋದಾಗಲಿ, ಏನೋ ಕಿರ್ಚಾಡೋದಾಗಲಿ, ಅಯ್ಯೋ ಏನಕ್ಕೆ ಲೇಟ್ ಆಗೋಯ್ತು, ಅಯ್ಯೋ ಏನಕ್ಕೆ ಬೇಗ ಕರ್ಸಿದ್ವಿ, ಈ ಥರದ್ದೆಲ್ಲ ಒಂದಿನೂ ಯಾವತ್ತೂ ನೋಡೇ ಇಲ್ಲ. ಎಲ್ಲದಕ್ಕೂ ಆಯಿತು ಮಾಡೋಣ ಅಂತ ಅಂದ್ಕೊಂಡೇ ಮಾಡ್ತಾ ಬಂದು ಸಡನ್ ಆಗಿ ಒಂದು ಶಾಕ್ ಕೊಡ್ತಾ ಇದ್ದೀರಾ. ಏನು ಮಾಡೋದು, ನಾವು ಆದಷ್ಟು ಕಷ್ಟಪಟ್ವಿ. ಇವಾಗ ಸಿಚುವೇಶನ್ ಹಂಗಿಲ್ಲ ಅಂತ ಹೇಳ್ತಾನೆ ನಮ್ಮ ಇನ್ನೊಬ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಈ ವ್ಲಾಗಲ್ಲಿ. ಟಡಾ! ಹಲೋ. ಮುತ್ತುರಾಯ ಪಾತ್ರದಲ್ಲಿ ಮಿಂಚ್ತಾ ಇರೋ ರಾಜ, ಇನ್ನೂ ಹೆಸರೇ ಗೊತ್ತಿಲ್ಲ. ಹೆಸರೇ ಗೊತ್ತಿಲ್ಲ. ಆಯ್ತು, 150 ಎಪಿಸೋಡ್. ಮುತ್ತುರಾಜ ಮಿಕ್ಸ್ ಆಗೋಯ್ತು. ರಾಯ ಅಂತ ನಟರಾಜ ಮುತ್ತುರಾಯ ಮಿಕ್ಸ್ ಆಗೋಯ್ತು, ಕನ್ಫ್ಯೂಸ್ ಆಯಿತು, ಸಾರಿ. ಮುತ್ತು ರಾಜ ಪಾತ್ರದಲ್ಲಿ ಮಿಂಚ್ತಾ ಇರುವಂಥ ನಮ್ಮ ಶಿಶಿರ್ ಅವರು. ಸೊ ನಿಮ್ಗೆ ನನ್ನ ಜೊತೆ ವರ್ಕ್ ಮಾಡಿ ಹೇಗೆ ಅನಿಸ್ತು 8 ಮಂತ್ಸ್? ತುಂಬಾ ಖುಷಿ ಆಯ್ತು ಆಕ್ಚುಲಿ. ಯಾಕೆ ಗೊತ್ತಾ, ನಿಮ್ಮನ್ನ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಿದ್ದೆ. ಅಂಡ್ ಈ ಸೀರಿಯಲ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿರೋದನ್ನ ನೋಡಿದಾಗ ಅಂಡ್ ಸೆಟ್ ಅಲ್ಲಿ ಇರೋದನ್ನ ನೋಡಿದಾಗ ವೆರಿ ಡಿಸಿಪ್ಲಿನ್ಡ್ ಆರ್ಟಿಸ್ಟ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ನಂದು ಒಂದ್ ಸ್ವಲ್ಪ ಅದೇ ರೂಟಲ್ಲಿ ಬರುತ್ತೆ, ನಾವು ಹಂಗೆ ಇರ್ತೀವಿ ಒಂಚೂರು ಸೆಟ್ ಅಲ್ಲಿ. ಸೊ ಹಾಗಾಗಿ ನಂತರನೂ ಒಬ್ರು ಇರ್ತಾರೆ ಅಂತ ಗೊತ್ತಾಗಿದ್ದು ಇವ್ರು ಬಂದಾಗ. ಸೊ ಖುಷಿ ಆಯ್ತು. ಅಂಡ್ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ರು. ಆ ಪಾತ್ರ ಏನೇನು ಕೇಳ್ತೋ ಅದನ್ನೆಲ್ಲ ಕೊಟ್ರು. ಅಂಡ್ ಇವಾಗ ಪರ್ಸನಲ್ ಲೈಫ್ ಕಾಲಿಡ್ತಾ ಇದ್ದಾರೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇವರಿಂದನೂ ತುಂಬ ಕಲ್ತಿದ್ದೀನಿ ಸಾಕಷ್ಟು, ಆ್ಯಕ್ಟಿಂಗ್ ವಿಷಯದಲ್ಲಿ ಎಸ್ಪೆಷಲಿ ಸರ್ಟನ್ ಸ್ಕಿಲ್ಸ್ ತುಂಬ ಕಲಿಯೋದಿದೆ ಇವರಿಂದ ಆ್ಯಸ್ ಅ ಕೋ ಆ್ಯಕ್ಟರ್. ಆ್ಯಂಡ್ ನಾನು ನಿಮ್ಮ ಬಗ್ಗೆ ಸುಮಾರು ಕೇಳಿದ್ದೆ ಅಷ್ಟೇ, ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದಕ್ಕೆ ಸಿಕ್ತು. ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಹಾಗೆ ಕಂಟಿನ್ಯೂ ಮಾಡೋಣ. ನಿಮ್ಮ ಸೀನ್ ಕರೀತಿದ್ದಾರೆ, ಹೋಗಿ ಬನ್ನಿ, ಮಾತಾಡೋಣ. ನಮ್ಮ ಮ್ಯಾನೇಜರ್ ಸಿದ್ದು ಸರ್ ಇಲ್ಲಿದ್ದಾರೆ. ಕಳಿಸ್ಕೊಡಿ ಮೇಡಮ್, ಅವ್ರ ಸೀನ್ ಇದೆ, ಏನು ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ದಿನ ಅಲ್ವಾ ಸರ್, ಅದಕ್ಕೆ ನಾನು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ 8 ತಿಂಗಳಲ್ಲಿ ಮೊದಲನೇ ಸಲ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತು? ಅವರು ಬ್ಯುಸಿ ಇದಾರಂತೆ. ಸರಿ, ಬೇರೆ ಯಾರು ಫ್ರೀ ಇದಾರೆ ಅಂತ ಹುಡ್ಕೋಣ ಬನ್ನಿ. ಸೊ ನಮ್ಮ ಗಗನ್ ಮತ್ತು ಜಯಂತ್ ಅವರು ಫ್ರೀಯಾಗಿ ಸಿಕ್ಕಿದ್ದಾರೆ ನನ್ನ ಕೈಗೆ ಇವಾಗ. ಸ್ವಲ್ಪ ಇವ್ರ
ಇವ್ರ ಜೊತೆ ಮಾತುಕತೆ ಮಾಡೋಣ. ಯಸ್ ಏನ್ ಗೊತ್ತಾ, ನಾನು ಒಂದು ಈ ತರ ವ್ಲಾಗ್ ಅಂತ ಹಾಕಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ 1 ವರ್ಷ ಮೇಲೆ ಆಗೋಗಿದೆ ಅನ್ಸುತ್ತೆ. ಓಕೆ. ಸೊ ಇದೇ ಬೆಸ್ಟ್ ಆಪರ್ಚುನಿಟಿ ಅಂತ ನಂಗೆ ಅನಿಸ್ತು. ಈ 1 ವರ್ಷ ಆದ್ಮೇಲೆ ಈ ವ್ಲಾಗ್ ಆಗ್ತಾ ಇದ್ದೀರಾ, ಅದೆಲ್ಲ ಮೈನ್ ಪಾಯಿಂಟ್ಸ್. ಮತ್ತೆ ನಮ್ ನಾನು ಜಯಂತ ದೇವಿ, ದಟ್ಸ್ ದ ಮೈನ್ ಪಾಯಿಂಟ್. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮಿಬ್ರು ಡೆಬ್ಯೂ ಹೇಗೆ ಅನಿಸ್ತಾ ಇದೆ? ಯಸ್, ಫೀಲಿಂಗ್ ಸೊ ಬ್ಲೆಸ್ಡ್. ಯಾ, ವಿ ಆರ್ ಸೋ ಮಚ್ ಎಕ್ಸೈಟೆಡ್. So sorry. We are so much excited. You know, excited. We are so much excited to be in your vlog. ಓಕೆ, ಸೊ ಒಂದು ಕ್ವಿಕ್ ಕ್ವೆಶ್ಚನ್. ಎಸ್. ಇವಾಗ ಫಸ್ಟ್ ಡೇ ನಾನು ನೋಡಿದ ತಕ್ಷಣ ಏನು ಅನಿಸ್ತು, ನಿಮ್ಮ ಮನಸ್ಸಲ್ಲಿ ಏನು ಬಂತು ಟಕ್ ಅಂತ 1 ವರ್ಡ್? ಬೋರಿಂಗ್ ಇದ್ದೀರಾ ಅಂತ. ಹೌದಾ, ಬೋರಿಂಗಾ? ಇವಾಗ ಬ್ರೋ, ಅದು ಅಲ್ಲಿಂದ ಕ್ಯಾರಿ ಆಗಿತ್ತಲ್ಲ ಬ್ರೋ, ಇಲ್ಲೂ ಓದ್ಬೇಕು ಅಂತಿದ್ರ. ಸೊ ಗಗನ್ ನನ್ಗೆ ಅವಾಗಿಂದ ಪರಿಚಯ, ಗಣಿಯಾಗಿ ಪರಿಚಯ ನಮ್ಗೆ ಅಲ್ಲಿಂದ. ಸೊ ಅನ್ಸಿದಂಗೆ ಆಮೇಲೆ ಒಪಿನಿಯನ್ ಚೇಂಜ್. ನಾನು ಏನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಅದಕ್ಕೆ ನಿಮ್ಗೆ ಹಂಗೆ ಅನ್ಸಿರುತ್ತೆ ಅಲ್ಲ. ನಾನು ಅದೇ ಸ್ವಲ್ಪ ಓಪನ್ ಅಪ್ ಆಗಕ್ಕೆ ಮಿಂಗಲ್ ಆಗೋದು ತುಂಬ ಟೈಮ್ ತಗೋತೀನಿ. ಬಟ್ ಆದ್ಮೇಲೆ ಫುಲ್ಲು ಕ್ರೇಜಿ ಒಂಥರ ಯಾವಾಗಲೂ ಹೈ ಆಗಿರ್ತೀನಿ ವಿತೌಟ್ ಎನಿಥಿಂಗ್. ಸೊ ವೀಗನ್ ಹೈ. ನಾನು ವೀಗನಿಸಮ್ ಬಗ್ಗೆ ಎಲ್ಲ ಎಷ್ಟು ಮಾತಾಡ್ಬಿಟ್ಟಿದ್ದೀನೋ ಇದ್ರ ಜೊತೆ ಎಲ್ಲ. ಇನ್ಮೇಲಿಂದ ಆ ರೀತಿನೂ ತಲೆ ತಿನ್ನೋರು ಯಾರು ಇರೋಲ್ಲ. ನಿಮಗೆ ಖುಷಿಯಾಗಿರಿ. ನಮಗ್ ಬೇಜಾರಾಗ್ತಿರೋದು ಅದಲ್ಲ, ಇನ್ನು ಸೆಟ್ಟಲ್ಲಿ ನಮ್ಗೆ ಚಾಕ್ಲೇಟ್ಸ್ ಯಾಕೆ ತಂದು ಕೊಡ್ತಾರೆ? ಅಯ್ಯೋ, ಈ ಹುಡ್ಗಂಗೆ ಅದೇ ಒಂದು ನಾನು ಪಾರ್ಸಲ್ ಮಾಡಿಸ್ತೀನಿ ಬಿಡಪ್ಪ. ಇಲ್ಲ, ನೀವು ತಂದು ಕೊಡ್ಬೇಕು. ನಿಮ್ನು ನೋಡಿ, ಇನ್ನೂ ಮಶ್ರೂಮ್ ಬಿರಿಯಾನಿ ಬ್ಯಾಲೆನ್ಸ್ ಇದೆ, ಮಶ್ರೂಮ್ ಕಬಾಬ್ ಬ್ಯಾಲೆನ್ಸ್ ಇದೆ, ಆಮೇಲೆ ಹಾಟ್ ಚಾಕ್ಲೇಟ್ ಕೈ ನೋವು ಬಂತು ಗೈಸ್ ನನಗೆ. ಇನ್ನು ಹಾಟ್ ಚಾಕ್ಲೇಟ್ ಬ್ಯಾಲೆನ್ಸ್ ಇದೆ. ಆಮೇಲೆ ವೀಗನ್ ಪಾಯಸ, ಅದೆಲ್ಲ ಸ್ವಲ್ಪ ಮದುವೆ ಊಟದಲ್ಲಿ ಸಿಗುತ್ತೆ. ಶಶಿ ಸರ್ ಇದ್ದಾರೆ ನಮ್ಮ ಕೋ ಡೈರೆಕ್ಟರು. ಸೊ ಶಶಿ ಸರ್, ಹೇಗೆ ಅನಿಸ್ತಾ ಇದೆ ಇವತ್ತು? ಸ್ವಲ್ಪ ಸ್ಪೆಷಲ್ ಡೇ ಅಲ್ಲ? ಇಲ್ಲ, ಸ್ವಲ್ಪ ಬೇಜಾರಿದೆ. ನಮ್ಮ ಆಡಿಯನ್ಸ್ ಕ್ಯೂರಿಯಾಸಿಟಿ ಇರುತ್ತೆ, ಇವ್ರು ಸ್ಪೆಷಲ್ ಡೇ ಅಂತಿದ್ದಾರೆ, ಎಲ್ಲರೂ ಬೇಜಾರು ಅಂತಿದಾರಲ್ಲ, ಯಾಕೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ನನ್ನ ಜೊತೆ ಕೆಲಸ ಮಾಡಿ? ತುಂಬಾ ಖುಷಿ ಇದೆ. ನನ್ನ ಮಕ್ಕಳಲ್ಲೂ ಕೆಲಸ ಮಾಡಿದ್ರಿ, ಪ್ರಾಜೆಕ್ಟ್ ಜೊತೆ ಕೆಲಸ ಮಾಡಿ ಜೊತೆಲಿ ವರ್ಕ್ ಮಾಡ್ತಿರೋದು. ತುಂಬಾ ಆರಾಮಾಗಿ ಕಂಫರ್ಟಬಲ್ ಆಗಿದ್ವಿ. ಈಗ ಬಿಟ್ಟು ಹೋಗ್ತಿದ್ದೀರಾ, ಸೊ ನಮಗೆ ಬೇಜಾರಾಗುತ್ತೆ. ನಿಮ್ಗೆ ಖುಷಿ ಆಗ್ತಿದೆಯಾ ನನಗೆ ಗೊತ್ತಿಲ್ಲ. ಇಲ್ಲ, ಖಂಡಿತ ನನಗೂ ಖುಷಿ ಇಲ್ಲ. ಬಟ್ ಏನ್ ಮಾಡೋದು, ಅನಿವಾರ್ಯತೆ ಮತ್ತೆ ಸಿಚುವೇಶನ್. ಒಳ್ಳೇದದು ನಿಮ್ಮ ಮುಂದಿನ ಹೆಜ್ಜೆಗೆ. ನಾವು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದೇನು ಅಂದ್ರೆ, ಸೆಟ್ ಅಲ್ಲಿ ಸ್ಮೋಕ್ ಎಫೆಕ್ಟ್ ಆಗಿದಾಗ ಫಸ್ಟ್ ಜ್ಞಾಪನ ಬರುತ್ತೆ ಸಂಜನಾ ಸಿಸ್ ನಮ್ಗೆ. ಇವಾಗ ಯಾರಪ್ಪ ನಿಮ್ಗೆ ಆ ಕಟ್ಟಿಗೆ ಒಲೆಯಿಂದ ಬಚಾವ್ ಮಾಡ್ತಾರೆ? ಆಮೇಲೆ ನಮಗೆ ಇನ್ ಚಾಕ್ಲೇಟ್ಸ್ ತಂದು ಕೊಡೋರು ಯಾರು? ಮತ್ತೆ ಹೆಲ್ತ್ ಬಗ್ಗೆ ಮಾತಾಡೋದು ಯಾರು? ನಾನ್ ವೆಜ್ ತಿನ್ಬೇಡಿ ಅಂತ ಹೇಳೋರು ಯಾರು? ಯಾರೂ ಇಲ್ಲ, ಕೇಳೋರೇ ಇಲ್ಲ ಸೆಟ್. ಇದು ಇವಾಗ ರಿಯಲ್ ಗಂಧದ ಗುಡಿ ಆಗ್ತದೆ ಮತ್ತೆ, ಅಂದ್ರೆ ಇಲ್ಲ ಬಿಡಿ, ನೀವಿಬ್ರು ನನ್ನ ಮಿಸ್ ಮಾಡ್ಕೊಳಲ್ಲ. 5 minutes ಬರ್ತಾ ಇದೆ ಆಲ್ರೆಡಿ. ಫ್ರೆಂಡ್ ನೀವಿಬ್ರು ನನ್ನ ಮಿಸ್ ಮಾಡ್ಕೊಳಲ್ಲ ಅಂತ ನಂಗೆ ಗೊತ್ತು. ಕೊಡ್ತಾರೆ ತಾನೆ? ಇದು ವ್ಲಾಗ್ ಅಲ್ಲಿ ಇರ್ಲಿ. ಏನೋ ಚಾರ್ಜಸ್ ಏನ್ ಸ್ಪಾಟ್ ಆಗಿದೆಯಲ್ಲ. ಕಾಸ್ಟ್ಯೂಮ್ ಯಾವ್ದೋ ಮಿಸ್ ಆಗಿದೆ ಅನ್ಸತ್ತಲ್ವಾ? ಕಾಸ್ಟ್ಯೂಮ್ ಯಾವ್ದೋ ತರ್ಸ್ಕೋತ ಒಂದು ರೇಂಜ್ ಗಲ್ಲ ಕಾಸ್ಟ್ಯೂಮೇ ಮಿಸ್ ಆಗಿದೆ. ಎನಿವೇಸ್, ಬನ್ನಿ ಒಂಚೂರು ಹಂಗೆ ಹೋಗಿ ನಮ್ಮ ಗಂಧದ ಗುಡಿ ಮನೆದು ಒಂದು ಟೂರ್ ಮಾಡೋಣ. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ನಮ್ಮ ಸುಬ್ಬು ಸರ್ ಬಿಸಿ ಇದ್ದಾರೆ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಕಾಲೇ ಕಟ್ ಮಾಡ್ಬಿಟ್ರು. ಸೊ ಗೈಸ್, ಇಲ್ಲಿಂದ ಐ ವಿಲ್ ಬಿ ದ ಕ್ಯಾಮ್ರಾಮನ್. ವೈ ಫಾರ್ ರಿಪೋರ್ಟರ್ ಸಂಜನಾ ಸಿಸ್. ಸರ್, ಮೊದಲನೇದಾಗಿ ನಿಮ್ಮ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿ ನಂಗೆ ತುಂಬಾ ಖುಷಿ ಇದೆ. ನಿಮ್ಮ ಬಗ್ಗೆ ಮೊದಲು ಸಾಕಷ್ಟು ಕೇಳ್ಪಟ್ಟಿದೆ, ಬಟ್ ಸ್ವಂತವಾಗಿ ವರ್ಕ್ ಮಾಡೋಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಪ್ರಾಜೆಕ್ಟ್ ಮೂಲಕ ಅದು ಸಿಕ್ತು. ಆ್ಯಂಡ್ ಆ ಪಾತ್ರ ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿ ನೀವು ನಿರ್ವಹಿಸಿದ್ದೀರಾ. ನನಗಂತೂ ತುಂಬಾ ಮಜಾ ಬರುತ್ತೆ ನಿಮ್ಮ ಜೊತೆ ಸೀನ್ಸ್ ಮಾಡಿದಾಗ. ನಿಮ್ಗೆ ಹೇಗೆ ಅನಿಸ್ತು ಸರ್ ನನ್ನ ಜೊತೆ ವರ್ಕ್ ಮಾಡಿ? ತುಂಬ ಚೆನ್ನಾಗಿದೆ ಅಮ್ಮ, ನಾವು ಮರೆಯೋಕ್ಕಾಗಲ್ಲ. ಕಂಗ್ರ್ಯಾಚುಲೇಷನ್ಸ್, ಅಡ್ವಾನ್ಸ್ ಮ್ಯಾರೇಜ್ ಲೈಫ್. ಸೊ ಮ್ಯಾರೇಜ್ ಆಗ್ತಾ ಇರೋದ್ರಿಂದ ಅಡ್ವಾನ್ಸ್ ವಿಶ್ ಮಾಡ್ತೀನಿ. ಮೊದಲಲ್ಲಿ ಬರ್ತೀನಿ, ಖಂಡಿತ ಬರ್ತೀನಿ, ಮುಂದೆ ಹೋಗ್ತೀನಿ. ಖಂಡಿತ. ಎಲ್ಲರಿಗೂ ಚೆನ್ನಾಗಿ ಆಗಲಿ ನಮ್ಮ ಯೂಟ್ಯೂಬ್ ಚಾನಲ್. ಶುಭ ಹಾರೈಸ್ತೀನಿ. ಸೊ ಮುಂದೇನು ಹೇಗೆ ಮಾಡಿಕೊಂಡ್ರೆ ಆ್ಯಕ್ಟಿಂಗ್ ಇಡಬೇಡ, ನಾನು ಅಡ್ವೈಸ್ ಮಾಡ್ತೀನಿ. ಏನೋ ಅನಿವಾರ್ಯ ಕಾರಣಗಳು, ಡೇಟ್ಗಳು ಬಿಡ್ತಾ ಇದೆಯಾ, ನೀವು ಮನಸ್ಸಿಂದ ಬಿಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತು.
ಸೊ ಹಿಂಗಾಗಿ ಅರ್ಥ ಮಾಡ್ಕೊಂಡು ಏನದು ಒಬ್ಬ ಕಲಾವಿದನಿಗೆ ಮಧ್ಯದಲ್ಲಿ ಬಿಟ್ಟು ಹೋಗಲ್ಲ, ಇಷ್ಟ ಆಗಲ್ಲ. ಅದೇನಾಗಿದೆ, ಡೇಟ್ಸು ಹೊಂದಾಣಿಕೆ, ಮಣ್ಣು ಮಸಿ, ಅವ್ರ ಪ್ರೊಡಕ್ಷನ್ ಅವ್ರ ತೊಂದರೆಗಳು ಅವ್ರಿಗಿರುತ್ತೆ, ನಿನ್ನ ಪ್ರಾಬ್ಲಮ್ ನಿನಗಿರುತ್ತೆ. ಅದನ್ನು ಅರಿತು ಹೋಗೋದೇ ಸಮಜೀವನ ಸಮಬಾಳ್ವೆ ಅಂತ ಹೇಳೋದು. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ಗೋಸ್ಕರ ಥ್ಯಾಂಕ್ ಯು. ಜೊತೆ ವರ್ಕ್ ಮಾಡಿ ಹೇಗೆ ಅನಿಸ್ತು? ನಾನು ಮೇಡಮ್ ಜೊತೆ ಫೋಟೋ ಎಲ್ಲ ಮೇಡಮ್ ತುಂಬಾ ಪರಿಚಯ ಇದ್ರು, ಫೋಟೋ ಎಲ್ಲ ತೆಗ್ಸ್ಕೊಂಡಿದ್ದೆ ಆವಾಗ. ಬಟ್ ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಯ್ತು ಜೊತೆ ಪ್ರಾಜೆಕ್ಟ್ ಮಾಡಿದ್ದಕ್ಕೆ. ಬಟ್ ಅದೇ ಹೇಳಕ್ ಆಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ. ತೊಂದ್ರೆ ಅಂತ ಏನಾಗಿಲ್ಲ. ನಾನು ಯಾಕಂದ್ರೆ ತೊಂದ್ರೆ ನಿಜ ಹೇಳ್ಬೇಕು ಬ್ರೋ, ಹೇಳಿ. ಊಟ ತರ್ಸೋದೇ ನಿಮ್ಗೆ ತೊಂದರೆ ಆಗ್ತಿತ್ತು, ಬರೀ ಎಲ್ಲ ವೆಜ್ಜೇ ತರಿಸ್ಬೇಕು. ತಿಂತಾ ಇರ್ಲಿಲ್ಲ, ಆದ್ರೆ ನಮ್ಗೆ ಒಳ್ಳೇದಲ್ವಾ, ಬೇರೆದಾಗಿದ್ರೆ 10 ತರ್ಸಿ 20 ತರ್ಸಿ ಅಂತ ಹೇಳ್ತಾ ಇದ್ರು. ಬಟ್ ಮೇಡಮ್ ಏನು ವಿಷಯ, ಎಳ್ನೀರು ಒಂದು ವಾಟರ್ ಬಿಟ್ರೆ ಏನು ಕೇಳ್ತಾ ಇರಲಿಲ್ಲ ನಮ್ಮನ್ನ. ಏನೋ ಅಪ್ಪಿತಪ್ಪಿ ಹುಷಾರಿಲ್ಲ ಅನ್ನೋ ಒಂದು ಟ್ಯಾಬ್ಲೆಟ್ ಕೇಳ್ತಾ ಇದ್ರು. ಬಟ್ ಅದು ಏನ್ ಕೇಳಲ್ಲ, ಯಾಕೆ ಹೇಳಿ. ಸ್ವಲ್ಪ ಲೇಟ್ ಶೂಟ್ ಎಲ್ಲ ಇದ್ದಾಗ ಸಹಕಾರ ಮಾಡಿದಾಗ ಆಲೂ ಪರೋಟ ಕೊಡಿಸ್ತೀವಿ ಅಂತ ಹೇಳ್ತಿದ್ರು. ಖಂಡಿತ ಅದು ನಾವೆಲ್ಲ ಅದು ಅಂತೂ ಮರೆಯಕ್ಕಾಗಲ್ಲ, ಹೋಗ್ತಾ ಇದ್ವಿ. ಮಾತಾಡಿ ಬೇಗ ಬನ್ನಿ ಇಲ್ಲಿ ಚಂದ್ರು, ಒಂದು ವಿಡಿಯೋ ಮಾಡಿ. ಹಿಂಗೆ ಇಟ್ಕೊಳ್ರಿ. ಇದ್ಮೇಲೆ ಮತ್ತೆ ಟ್ಯಾಬ್ಲೆಟ್ಸ್ ಕೇಳೋದು, ಹುಷಾರಿಲ್ಲ ಅಂತೆಲ್ಲ ಹೇಳೋದಕ್ಕೆ ಆಗಲ್ಲ. ಯಾಕೆಂದ್ರೆ ಹಾಸ್ಪಿಟ್ಲಲ್ಲೇ ಅವರು ಸೆಟ್ಲ್ ಆಗ್ತಿದ್ದಾರೆ ಆ್ಯಂಡ್ ಡಾಕ್ಟ್ರೇ ಹಸ್ಬೆಂಡ್ ಆಗ್ತಿದ್ದಾರೆ. ಸೊ ಯಾವ ಕಾಯಿಲೆನೂ ಅವ್ರ ಹತ್ರನೂ ಬರಲ್ಲ. ಎಸ್, ಅದೊಂದು. ಮತ್ತೆ ನಾನು ಡಸ್ಟ್ ಇಂದ ದೂರ ಇರ್ತೀನಿ. ಇದನ್ನು ನಿಜ, ತುಂಬಾ ಡಸ್ಟ್ ಅಲರ್ಜಿ ಇದೆ ನಂಗೆ ಸಿವಿಯರ್ ಆಗಿ. ಈ ಗಂಧದ ಗುಡಿ ಮನೆ ಒಂದು ಸಿಕ್ಕಾಪಟ್ಟೆ ಧೂಳು ಇರುತ್ತೆ, ಅದರಿಂದ ತುಂಬಾ ಸಮಸ್ಯೆ ಆಗ್ತಿತ್ತು. ಇವಾಗ ನಾವೇ ಕ್ರಿಯೇಟ್ ಮಾಡೋದು ಅಲ್ಲಿ ಬೇಕು ಧೂಳು ಆ ಸೀನಲ್ಲಿ ಅಂತಾರ ರಿಯಲಿಸ್ಟಿಕ್ ಆಗಿ. ಬಟ್ ಅಂದ್ರೂ ಹೊಗೆಯಿಂದ ನಿಮ್ಗೆ ಯಾವ್ದು ಚೆನ್ನಾಗಿ ಇವ್ರದೆಲ್ಲ ಇಮ್ಯುನಿಟಿ ಸ್ಟ್ರಾಂಗ್ ಇದೆಪ್ಪ, ಇವ್ರು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಸೊ ಡಿಯರ್ ಆಡಿಯನ್ಸ್, ನಾವು ಹಾಗೆ ಮಂಜುಳಾ ಅಕ್ಕ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಈ ಕಡೆ ನಮ್ಮ ಮೇಕಪ್ ಗ್ರೀನ್ ರೂಮ್ ಕಡೆ ಬಂದಿದ್ದೀವಿ. ನಮ್ಮ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ನಾವೆಲ್ಲಿ ಸೆಟ್ ಹಾಕಿದ್ದೀವಿ, ಗಂಧದ ಗುಡಿ ಸೆಟ್, ಅದು ನಮ್ಮ ಮನೆ ಅಲ್ಲಿ ಕಾಣಿಸ್ತಿದೆಯಲ್ಲ ಮುಂದ್ಗಡೆ. ಆಮೇಲೆ ಹೋಗಿ ತೋರಿಸ್ತೀನಿ. ಸೊ ಅದರಿಂದ ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ಬಂದರೆ ನಮ್ಮದು ಗ್ರೀನ್ ರೂಮ್ ಇದೆ. ಇಲ್ಲಿ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಆಗೋದು. ಮತ್ತು ಮೇಕಪ್ ಆರ್ಟಿಸ್ಟ್ ಅವ್ರ ಜೊತೆ ಇನ್ನೂ ಒಂದು ಮುಖ್ಯವಾದ ಚಕ್ರ ಅಂತ ಹೇಳ್ಬೋದು, ಅವರು ನಮ್ಮ ಹೇರ್ ಸ್ಟೈಲಿಸ್ಟ್ ಅಕ್ಕ. ನಾನು ಹೇಳ್ದಂಗೆ ಥರ ಹೇರ್ ಸ್ಟೈಲ್ಸ್ ಎಲ್ಲ ತುಂಬ ನೀಟಾಗಿ ಮಾಡ್ತಾರೆ ಇವ್ರ ಕೈ ಗುಣ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇವ್ರು ಆ ಕೂದಲು ಮೇಲಿರುವಂಥ ಗ್ರಿಪ್ಪು ನಾನು ಪರ್ಸ್ನಲಾಗಿ ಯಾರಲ್ಲೂ ಅಷ್ಟು ಚೆನ್ನಾಗಿ ನೋಡಿಲ್ಲ. ನನ್ನ ಆ್ಯಕ್ಟರಾಗಿ ಅನುಭವ ಏನಿದೆ ಇಷ್ಟು ವರ್ಷದಲ್ಲಿ, ಆ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಹೇರ್ ಸ್ಟೈಲಿಸ್ಟ್ ಅಂದರೆ ಇವಾಗ ಮಂಜುಳಾ ಅಕ್ಕ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ನಮ್ಮ ಸೆಟ್ಟಲ್ಲಿ ಇವರು ನಮ್ಮ ಹೇರ್ ಸ್ಟೈಲಿಸ್ಟ್ ಆದರೆ ನಮ್ಮ ಮೇಕಪ್ ಆರ್ಟಿಸ್ಟ್ ಸರ್ ಯಾರಿದ್ದಾರೆ, ಲೋಕೇಶ್ ಸರು, ಅವರು ಸಖತ್ತಾಗಿ ಮೇಕಪ್ ಮಾಡ್ತಾರೆ. ಫಸ್ಟ್ ಡೇಯಿಂದನೇ ನನಗೆ ಅವ್ರ ಮೇಕಪ್ ಅಂದರೆ ತುಂಬ ಇಷ್ಟ. ನಾನು ಪರ್ಸನಲಾಗಿ ಮೇಕಪ್ ಮಾಡ್ಕೊಳ್ಳೋದು ಕೂಡ ಅವರಿಂದನೇ ನಾನು ಕಲ್ತಿದ್ದು. ಅವರು ಇವರ ಹಸ್ಬೆಂಡೇ. ಸೊ ಇಬ್ಬರು ಹಸ್ಬೆಂಡ್ ಮತ್ತು ವೈಫ್ ಇಲ್ಲಿ ಬಂದು ಅವರ ಕಲೆನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಾವೆಲ್ಲರೂ ಆರ್ಟಿಸ್ಟ್ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಕ್ಯಾಮ್ರಾ ಮುಂದೆ. ಸೊ ಬನ್ನಿ ಮೀಟ್ ಮಾಡೋಣ. ನಮ್ಮ ಶ್ರೀಗಂಧದ ಗುಡಿಯ ಏನಂತಾರೆ ಕನ್ನಡದಲ್ಲಿ ಏನಂತಾರೆ, ಇವನ್ನ ಕೇಶಾಲಂಕಾರ ಮಾಡೋರು, ಛಾಯಾಗ್ರಹಣ ಅಲ್ಲ, ಅದು ಸಿನಿಮಾಟೋಗ್ರಫಿ. ಏನಂತಾರೆ ಸರ್ ಮೇಕಪ್ ಆರ್ಟಿಸ್ಟ್ ಕನ್ನಡದಲ್ಲಿ? ವರ್ಣಾಲಂಕಾರ ಮಾಡೋಂಥ ನಮ್ಮ ಲೋಕೇಶನ್ನ ಮಾತಾಡ್ಸೋಣ ಬನ್ನಿ. ಒಳಗಿದ್ದಾರೆ. ಸೊ ಗ್ರೀನ್ ರೂಮ್ ಒಳಗಡೆ ಎಂಟರ್ ಆದರೆ ನಮ್ಮ ಗ್ರೀನ್ ರೂಮ್ ಹಿಂಗಿದೆ. ಎಲ್ಲ ಕಡೆ ಸ್ವಲ್ಪ ಲೈಟ್ಸ್ ಕಡಿಮೆನೇ ಇದೆ. ಇವರು ಮಧುರ ಅಂತ ನೀವು ನೋಡಿರ್ತೀರಾ, ನಮ್ಮ ಕಂಠೀರವ ಅವರ ಪಾರ್ಟ್ನರ್, ಟು ಬಿ ಗರ್ಲ್ ಫ್ರೆಂಡ್ ರೋಲ್ ಮಾಡ್ತಿರೋರು. ತುಂಬ ಕ್ಯೂಟ್ ಆಗಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ ಅವರು ಕೂಡ. ಅವ್ರನ್ನ ಲೋಕೇಶ್ ಸರ್ ರೆಡಿ ಮಾಡ್ತಿದ್ದಾರೆ. ನಮಸ್ತೆ ಸರ್, ನಾನು ಯೂಟ್ಯೂಬಲ್ಲಿ ಫೈನಲಿ ಒಂದು ವ್ಲಾಗ್ ಮಾಡ್ತಿದ್ದೀನಿ 8 ತಿಂಗಳಾದಮೇಲೆ. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ, ಹಾಗಾಗಿ ಎಲ್ಲ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ, ಒಂದು ಮೆಮೊರಿಲಿ ಉಳ್ಕೊಳ್ಳುತ್ತೆ ನಮಗೆ ವರ್ಷ ಅಂತ ನಾನು ಇದನ್ನ ಮಾಡ್ತಿದ್ದೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಸರ್ ಈ ಜರ್ನಿ ಗಂಧದ ಗುಡಿಲಿ ನಮ್ಮೆಲ್ಲರಿಗೂ ಮೇಕಪ್ ಮಾಡಿ? ಹೇಗೆ ಅನಿಸ್ತು? ನಿಜವಾಗ್ಲೂ ಈ ಟೀಮ್ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಯಾರು ಇಲ್ಲಿ ಟೆಕ್ನಿಷಿಯನ್ ಅಂತ ಥರ ಯಾರೂ ಇಲ್ಲ, ಎಲ್ಲ ಒಂದು ಒಳ್ಳೆ ಫ್ಯಾಮಿಲಿ ಥರ. ಇಲ್ಲಿ ಆರ್ಟಿಸ್ಟು ಟೆಕ್ನಿಷಿಯನು ಒಂದು ಭೇದ ಭಾವ ಇಲ್ಲ, ಎಲ್ಲ ಒಂದು ಫ್ಯಾಮಿಲಿ ಥರ ನಾವು ಇದ್ದೀವಿ. ಇನ್ನೊಂದು ಏನು ಬೇಜಾರಂದರೆ ನಮ್ಮನ್ನು ಬಿಟ್ಟು ನೀವು ಹೋಗ್ತಾ ಇದ್ದೀರಾ, ಅದು ತುಂಬ ಬೇಜಾರಾಗ್ತೈತೆ, ಮನಸ್ಸಲ್ಲಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಂಗೆ ಗೊತ್ತಾಗ್ತದೆ ಮಂಜುಳಾ ಅಕ್ಕಂಗೆ, ಲೋಕೇಶ್ ಸರ್ಗೆ ಚೆನ್ನಾಗಿರ್ತಿತ್ತು, ಇನ್ನೂ ಚೆನ್ನಾಗಿ ಮೂವ್ ಮಾಡ್ಬೋದಾಗಿತ್ತು, ಚೆನ್ನಾಗಿ ಹೋಗ್ತಾ ಇತ್ತು ಸೀರಿಯಲ್ಲು. ನೀವು ಇನ್ನೂ ಇದ್ದಿದ್ರೆ ನಾವು ಇನ್ನೂ ಖುಷಿಯಾಗಿರೋದು. ಏನು ಮಾಡೋದು ಸರ್, ಕಾರಣಗಳು ನಿಮಗೂ ಗೊತ್ತು. ಮತ್ತು ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ಲ, ಹಾಗೆ ನನಗೂ ಆದಷ್ಟೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಬಟ್ ಇವಾಗ ಈ ಕ್ಷಣದಲ್ಲಿ
ಈ ಥರ ನಾನು ಮುಂದೆ ಹೋಗಬೇಕಾಗಿರೋಂಥ ಒಂದು ಸಂದರ್ಭ ಬಂದಿದೆ. ಬಟ್ ನಾನು ಹಾಗೆ ಹೋಗ್ತಾ ಇಲ್ಲ ಬರೀ ಕೈಯಲ್ಲಿ, ತುಂಬ ಕಲ್ತಿದ್ದೀನಿ ನಿಮ್ಮಿಂದ. ನನ್ನ ಬೇಸಿಕ್ ಈ ಸೀರಿಯಲ್ಗೆ ಏನು ನಾನು ಮೇಕಪ್ ನಾನೇ 2-3 ತಿಂಗಳಿಂದ ಮಾಡ್ಕೊತಿರೋದು ನಿಮ್ಮಿಂದ ಕಲ್ತಿರೋದು. ಬೇಸಿಂದ ಹಿಡಿದು ಫಿನಿಶಿಂಗಿಂದ ಹಿಡಿದು ಎಲ್ಲ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು, ನನ್ನ ಸ್ಕಿನ್ ಟೋನ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಟ್ ಹೇರ್ ಸ್ಟೈಲ್ ಕಲಿಯೋದು ಕಷ್ಟ. ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ನಿಮ್ಮಂತವ್ರು ಸಿಗೋದು ಅಪರೂಪದಲ್ಲಿ ಅಪರೂಪ, ಆದ್ರೆ ನಾವು ತುಂಬಾ ಮಿಸ್ ಮಾಡ್ಕೊಂತ. ಹೌದು, ಹೌದು, ಈ ನಿಮ್ ಆದ್ರೆ ಅದನ್ನ ಹೇಳಕ್ ಜನ- ಆಗ್ತಿಲ್ಲ ನಮ್ ಜನ ಎಲ್ಲ ಇವನ್ನ ಇಷ್ಟಪಟ್ಬಿಟ್ಟಿದ್ದಾರೆ. ನಿಮ್ ಕ್ಯಾರೆಕ್ಟರ್ ಅಲ್ಲಿ ಬೇರೆಯವ್ರನ್ನ ರೀಪ್ಲೇಸ್ ಮಾಡೋದು ಅವ್ರಿಗೂ ಸ್ವಲ್ಪ ಕಷ್ಟ ಆಗತ್ತೆ ಅನ್ಸುತ್ತೆ. ಬಟ್ ತುಂಬಾ ಬೇಜಾರಾಗುತ್ತೆ. ನಾವು ದಿವಸ ಬಂದ್ರೆ ಬೆಳಿಗ್ಗೆ ಆಯ್ತು ಅಂದ್ರೆ ಮೇಡಮ್ ಅಲ್ಲಿಂದಾನೆ ಬರೋದು, ಇಲ್ಲೇ ಗುಡ್ ಮಾರ್ನಿಂಗ್ ಹೇಳ್ತಿದ್ದೋ. ದಿನಾ ಫಸ್ಟ್ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೋದೇ ಇವರಿಬ್ರಿಗೆ, ಲೋಕಿ ಸರ್ಗೆ ಮತ್ತೆ ಮಂಜುಳಾ ಅಕ್ಕಂಗೆ. ಅವರೇ ಫಸ್ಟ್ ಕಣ್ಣು ಕಾಣಿಸ್ಕೊಳ್ಳೋದು. ತುಂಬಾ ಮಿಸ್ ಮಾಡ್ಕೊಳ್ತೀವಿ, ಹೇಳಕ್ ಆಗಲ್ಲ ಅದನ್ನ. ಆದ್ರೆ ಫುಲ್ಲು ಲೈಫಲ್ಲಿ ಚೆನ್ನಾಗಿ ಜೊತೆಲಿ ಇರೋಣ. ಎಸ್, ಖಂಡಿತ. ಇದು ಬಿಟ್ಟು ಈ ಪ್ರಾಜೆಕ್ಟ್ ಬಿಟ್ಟು ಈಗ ಆ್ಯಕ್ಚುಲಿ ನಾನು ಎಲ್ಲರಿಗೂ ತುಂಬ ಹತ್ತಿರ ಆಗಿದ್ದೆ. ಅಂದರೆ ಇವಾಗ ಒಂದು 8 ತಿಂಗಳಾದ್ಮೇಲೆ ಇವ್ರ ಜೊತೆನೂ ಅಷ್ಟೇ ಅಷ್ಟು ನನಗೆ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ. ಇವಾಗ ಸಿಗ್ತಾ ಇದ್ದಾರೆ. ಬಟ್ ಇಂಥ ಒಂದು ಹಂತದಲ್ಲೇ ನಾನು ಪ್ರಾಜೆಕ್ಟ್ ಬಿಟ್ಟು ಹೋಗ್ತಿದ್ದೀನಿ. ಬೇಜಾರಾಗುತ್ತೆ. ಏನು ಮಾಡೋದು ಅದು. ಬಟ್ ಈ ಸೀರಿಯಲ್ ಬಿಟ್ಟು ಆಫ್ ಸ್ಕ್ರೀನ್ ಕೂಡ ಸಿಗ್ತಾ ಇರೋಣ ಟೈಮ್ ಆದಾಗೆಲ್ಲ. ಮತ್ತು ನನ್ನ ಮದುವೆಗೆ ಎಲ್ಲರೂ ಖಂಡಿತ ಬರಬೇಕು. ನಿಮ್ಮ ಆಶೀರ್ವಾದ, ಬೆಸ್ಟ್ ವಿಶಸ್ ಕೊಡಬೇಕು. ಎಸ್. ಆಮೇಲೆ ಬೆಸ್ಟ್ ನಿಮ್ಮೆಲ್ಲ ಮುಂದೆ ಗೋಲ್ಸ್ಗೆ, ಥ್ಯಾಂಕ್ ಯು ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಯೂಟ್ಯೂಬ್ ಆಡಿಯನ್ಸ್ ಯಾರಿದ್ದಾರೆ, ಯೂಟ್ಯೂಬ್ ವ್ಲಾಗಲ್ಲಿ ನಿಮ್ಮ ಫಸ್ಟ್ ಮೊದಲನೇ ಮುಖ ಪರಿಚಯ ಆಗ್ತಿರೋದು. ಸೊ ಅವರಿಗೆ ನನ್ನ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಒಂದು ಶಬ್ದದಲ್ಲಿ ನನ್ನ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ನಿಮ್ಮ ತಲೆಗೆ ಏನು ಬರುತ್ತೆ? ನಾನು ನೋಡ್ದಂಗೆ 24 ಕ್ಯಾರೆಟ್ ಗೋಲ್ಡ್ ಹೇಗಿದೆಯೋ ಮೇಡಮ್, ಹೌದೌದು, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಹೌದು. ಅಷ್ಟು ಸೈಲೆಂಟು, ಅಷ್ಟು ಎಲ್ಲರ ಹತ್ರನು ಫ್ರೆಂಡ್ಲಿ ಆಗಿರ್ತಾರೆ. ಒಂದು ಭೇದ ಭಾವ ಯಾರ ಹತ್ರನು ತೋರ್ಸ್ಕೊಳಕ್ ಹೋಗಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ವೇಸ್ಟ್ ಮಾತಂತೂ ಮಾತಾಡಕ್ ಹೋಗಲ್ಲ. ಅವ್ರ ಮನ್ಸಿಗೆ ಹೇಗ ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅನ್ನೋ ಮನಸ್ಥಿತಿ ಅವ್ರು. ನಾನು ಜಾಸ್ತಿ ನೋಡಿಲ್ಲ, ಸ್ವಲ್ಪ ಟೈಮಲ್ಲೇ ನನಗನ್ಸಿದ್ದು ಅವ್ರದ್ದೇನಾಯ್ತು ಅಷ್ಟೇನೇನೆ. ಹೌದು. ಜಾಸ್ತಿ ಬೇರೆ ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವ್ರದ್ದೇ ಎಷ್ಟು ಡೀಸೆಂಟ್ ಡಿಸಿಪ್ಲಿನ್ ಆಗಿ ಏನ್ ಕೆಲಸ ಇದೆ ಅದನ್ನ ಮಾಡ್ಕೊಂಡು ಅವರು ಮುಂದೆ ಹೋಗ್ತಾರೆ. ಅದು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ. ತುಂಬಾ ಹೇಳಕ್ ಆಗ್ತಾ ಇಲ್ಲ. ಅದು ಕೆಲವ್ರಿಗೆ ಅನ್ಕೋಬಹುದು ಏನಕ್ಕೆ ಅಂತ. ಒರಿಜಿನಲ್ ಆಗಿ ಹೇಳ್ತಾ ಇದೀನಿ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೂ ಅನ್ಸಿರ್ಲಿಲ್ಲ ನಾನು ಇಷ್ಟು ಜನ ಮಿಸ್ ಮಾಡ್ಕೊಂತಾರೆ ಅಂತ. ನನಗೆ ಅದೇ ಶಾಕ್ ಆಗ್ತಿದೆ. ನಾನೇನು ಜಾಸ್ತಿ ಮಾತಾಡಲ್ವಲ್ಲ, ಅಂದ್ರೂ ಹೆಂಗೆ ನನ್ನ ಮಿಸ್ ಮಾಡ್ಕೊಂತಾರೆ ಅಂತ ಫೀಲಿಂಗ್ಸ್. ಈಗ ಇಷ್ಟು ದಿವಸ ಮನಸ್ಸಲ್ಲಿರೋ ಪ್ರೀತಿ ನಿಮ್ ಅದೆಲ್ಲ. ಕೆಲಸ ನೀವ್ ಮಾಡ್ತಾ ಇದ್ರಿ, ನಮ್ ಕೆಲಸ ನಾವ್ ಮಾಡ್ತಾ ಇದ್ರಿ, ಒಂದು ಬಾಂಡಿಂಗ್ ಅಲ್ಲಿ ಹೋಗ್ತಾ ಇತ್ತು. ಹೌದು, ಯಾರಿಗೂ ತೊಂದರೆ ಯಾರಿಗೂ ಆಗ್ತಾ ಇರ್ಲಿಲ್ಲ. ಇವಾಗ ಸಡನ್ ಆಗಿ ನೀವು ಇಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ನೋಡೋಣ, ಏನು ಮಾಡಕ್ಕಾಗಲ್ಲ. ಅನ್ನೋದನ್ನ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಹೋಗ್ತಾ ಮಾಡಿಲ್ವಲ್ಲ ಇವ್ರು. ಸೀನ್ ಕಾಂಬಿನೇಷನ್ಸ್ ಆಗಿಲ್ವಲ್ಲ. ಓಕೆ, ಮುಂದೆ ಬೇರೆ ಯಾವ್ದಾದ್ರು ಟೈಮಲ್ಲಿ ಎಲ್ಲ ಆಗತ್ತೆ. ಸರಿ, ಥ್ಯಾಂಕ್ ಯು ನನ್ನ ವ್ಲಾಗಲ್ಲಿ ಮಾತಾಡಿದ್ದಕ್ಕೆ. ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮುಂದೆ ನೋಡೋಣ ಯಾರ್ಯಾರು ಫ್ರೀ ಇದ್ದಾರೆ. ಸುಮ್ಮನೆ ಬೇಜಾರು ಮಾಡ್ಬಿಟ್ಟು ಯಾಕಂದ್ರೆ ಮೆಮೊರಿ ಉಳ್ಕೊಳ್ಳಿ ಅಂತ ಒಂದಷ್ಟು ವರ್ಷಗಳಿಗೆ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ರೆ ನೀವು ಯಾವಾಗ ಬೇಕಾದರೂ ಓಪನ್ ಮಾಡಿ ನೋಡ್ಕೋಬಹುದು ನೆನಪಾದಾಗ. ಅದಕ್ಕೆ ಇಲ್ಲ, ನಾವು ಆಕ್ಚುಲಿ ಇಡೀ ಟೀಮ್, ಗಂಧದುರ್ಗ ಟೀಮ್, ಸಂಜನಾ ಬುರ್ಲಿ ಅವ್ರನ್ನ ಮಿಸ್ ಮಾಡ್ಕೋತೀವಿ. ಅದೇ ನಾನು ಸಂಪಾದನೆ ಮಾಡಿರೋಂಥ ಅವಾರ್ಡ್ ಅಂತ ಹೇಳ್ಬೋದು ಅಷ್ಟೇ. ಒಳ್ಳೇದಾಗ್ಲಿ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವಾಗ ಕಳ್ಸಿಕೊಡ್ತೀರಾ ಇವತ್ತು ಶೂಟಿಂಗ್ ಅಲ್ಲಿ? ಇವತ್ತಾಗತ್ತೆ, ಸಂಜೆ ಆಗುತ್ತೆ. ಸಂಜೆ ಆಗತ್ತಾ? ಹಾಫ್ ಡೇ ಅಂದಿದ್ರೆ ಅಂದ್ರೆ ಎಷ್ಟು ಬೇಗ ಯಾಕೆ ಕಳ್ಸ್ಕೊಡೋಣ, ಸ್ವಲ್ಪ ಸಂಜೆ ತನಕ ಇರ್ಲಿ, time spend ಮಾಡ್ಲಿ ಜೊತೆಲಿ ಅಂತ. ಇವತ್ತಾದ್ರೂ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿ. ಕೊನೆಗೂ ಅದ್ಗೆ ನಮ್ಗೆ ವೀಗನ್ ಹಾಟ್ ಚಾಕ್ಲೇಟ್ ಆಲ್ಮಂಡ್ ಮಿಲ್ಕ್ದು ಕೊಡ್ತೀನಿ. ಇವಾಗ ಫ್ರೀನೇ ಫ್ರೀ ಅಲ್ವಾ, ನೆಕ್ಸ್ಟ್ ಮಾಡ್ಕೊಡ್ತೀನಿ. ಮನೆಗೆ ಕರೆದ್ಬಿಟ್ಟು ನನಗೂ ಮಾಡ್ಕೊಡ್ತೀನಿ. ಶೂಟಿಂಗ್ ಹಂಗಾರೆ 12th ನಮಗೆ ಆಲ್ಮಂಡ್ ಹಾಟ್ ಚಾಕ್ಲೇಟ್, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಮಾಡ್ಕೊಂಡ್ ಬರ್ಲಾ ಇಲ್ಲಿ? ನೋ ಅದ್ಗೆ ನೋ ಚಿಕನ್, ನೋ ನಥಿಂಗ್. ಓಕೆ ಗೈಸ್, ಅದೆಲ್ಲ ಹೇಳೋರು ಇನ್ ಮಿಸ್ ಆದ್ರು. ಹಾ ಎಕ್ಸಾಕ್ಟ್ಲಿ. ಇವಾಗ ಸೆಟ್ಟಲ್ಲಿ ಯಾರು ಅದ್ರ ಬಗ್ಗೆ ಮಾತಾಡೋರು ಇರಲ್ಲ. ಎಲ್ಲರೂ ಚಿಕನ್ ತಿನ್ಬೋದು. ಎಲ್ಲರಿಗೂ ಖುಷಿನೋ ಖುಷಿ. ಲೈಟ್
ಅಂದ್ರೆ ಈಗ ಅದು ಹ್ಯಾವ್ ಟು ಮೂವ್ ಆನ್ ಅಂದ್ರೆ ಲೈಕ್ ವಿ ಹ್ಯಾವ್ ಟು ಮೂವ್ ಆನ್ ಅಂತ ಹೇಳ್ತಾರಲ್ಲ, ವಿ ಹ್ಯಾವ್ ಟು ಗೆಟ್ ಅಡ್ಜಸ್ಟೆಡ್ ಅಂತ ಆ ಥರ. ಯಾಕಂದ್ರೆ ಇರೋ ಫ್ಯಾಕ್ಟೇ ಮಾತಾಡಬೇಕು, ಅದಕ್ಕೆ ಮುಂದೆ ಅವ್ರನ್ನ ಹೋಗ್ಲೋ ಥರ ಸುಳ್ಳೆಲ್ಲ ಹೇಳ್ಬಾರ್ದು, ಅದು ಅದಕ್ಕೆ ಹೇಳ್ಕೊಟ್ಟಿದ್ದಾರೆ ನಮಗೆ. ಓಕೆ ಎಸ್, ಆ್ಯಂಡ್ ನಾನು ಯಾವಾಗಲೂ ಡೈರೆಕ್ಟಾಗಿ ಏನೇ ಇದ್ರು ಹೇಳ್ತೀನಿ, ಅದಕ್ಕೆ ಅದು ಗೊತ್ತು. ಓಕೆ, ಸೊ ಲೈಟ್ ಬೇಜಾರಿದೆ, ಬಟ್ ಏನೂ ಮಾಡೋದಕ್ಕಾಗಲ್ಲ. ಹ್ಯಾವ್ ಟು ಮೂವ್ ಆನ್. ಬೇರೆ ತರ ಸಿಗ್ತೀವಿ ಮುಂದೆ. ಎಸ್, ನೆಕ್ಸ್ಟ್ ನೆಕ್ಸ್ಟ್ ನಾವು ಸಿಗೋದು ಅವ್ರ ಸಂಜನಾ ಆಗಿ, ನಾನು ಗಗನ್ ಆಗಿ, ಇಲ್ಲಾಂದ್ರೆ ಎಸ್ ನಾನು ಆವಾಗ ಹೀರೋ ಆಗಿರ್ತೀನಿ, ಅಕ್ಕ ಅವಾಗ ನಂಗೆ ಅಕ್ಕನ ಕ್ಯಾರೆಕ್ಟರಲ್ಲಿ ಬರ್ತಾರೆ, ಅಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ದಿಸ್ ಈಸ್ ಮೈ ಪಾಸಿಟಿವಿಟಿ ಅಲ್ವಾ ಸಿಸ್? ಇಲ್ಲಾಂದ್ರೆ ನಾನು ಜೈನ್ ಬ್ರೋ ಬಾಹುಬಲಿ ಬ್ರದರ್ಸ್ ತರ ಇರ್ತೀವಿ, ಇವ್ರು ಮಹಿಷ್ಮತಿ ತರ ಬರ್ತಾರೆ. ಆಗ ಕಟ್ಟಪ್ಪ ಯಾರು ಬ್ರೋ? ಚಂದ್ರು ಇಸ್ ಆರ್ ಕಟ್ಟಪ್ಪ. ಯಾಕೆ ಹೇಳು ಬ್ರೋ? ಕಾಪಾಡ್ತಾನೆ. ನಿನ್ನ ಮಾತು ಮೀರಿದ್ರು ಅಕ್ಕನ ಮಾತು ಮೀರಲ್ವಲ್ಲ. ಸೊ ಎಸ್, ಅಂಡ್ ಕಂಗ್ರ್ಯಾಚುಲೇಷನ್ಸ್ ಸಿಸ್. ಹ್ಯಾಪಿ ಮ್ಯಾರಿಡ್ ಲೈಫ್. ಮದ್ವೆಗೆ ಬಂದು ಹೇಳ್ಬೇಕು. ನಿಮ್ಮ ಮದ್ವೆಗೆ ಹೆಂಗ್ ಬರ್ತೀವಿ ನೋಡಿ ನಾನು ಜಯಂತ್. ಓಕೆ, ಕಾಯ್ತಿದ್ದೀನಿ. ಎತ್ನಿಕ್ ವೇರ್ ಮದ್ವೆ ಮುಹೂರ್ತಕ್ಕೆ, ರಿಸೆಪ್ಷನ್ಗೆ ವೆಸ್ಟರ್ನ್. ತಮ್ಮಂದ್ರಿಗೆ ಅಕ್ಕ ಕೊಡಿಸ್ಬೇಕು ಅಂತ. ಯಾರು ಕೊಡ್ಸಲ್ಲ ಅಂದಿದ್ದು? ಇನ್ನ 2 ವಾರ ಇದೆ ತಾನೆ. ಬಟ್ ನಾನು ಅದಕ್ಕೆ ಹೇಳಿ, ನೀವೇನ್ ತಗೊಂಡಿಲ್ಲ ತಾನೆ ಮದ್ವೆಗೆ? ಎತ್ನಿಕ್ ಟ್ರೆಡಿಷನಲ್ ಕುರ್ತಾ, ಪಂಚೆ ಧೋತಿ ಪ್ಯಾಂಟ್ ಬರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಇವ್ರು ಶಿಶಿರ್ ಅವಾರ್ಡ್ ಶೋ ಹಾಕೊಂಡಿದ್ರು, ಅದು ಇದೆ. ಬಟ್ ರಿಸೆಪ್ಷನ್ಗೆ ವೆಸ್ಟರ್ನ್ ಬರ್ಬೋದು. ಅದು ನೀವು ಹಂಗ್ ಬರ್ತೀವಿ ನೋಡಿ ಸಿಸ್. ವೇಟಿಂಗ್. ಓಕೆ ಸರಿ. ಹೇಳ್ಬಿಟ್ಟೆ ಬ್ರೋ, ಈಗ ರೆಡಿ ಯಾಕಾಗಿಲ್ಲ ಇನ್ನ? ಇಲ್ಲ, ಬಿಕಾಸ್ ಫೋಟೋ ಶೂಟ್ ಅದಕ್ಕೆ ಲಾಸ್ಟ್ ಡೇ ಅಂತ ತುಂಬಾ ಬೇಜಾರಾಗ್ತಿದೆ. ಅದಕ್ಕೆ ನಾವು ಇನ್ನೂ ರೆಡಿನೇ ಆಗಿಲ್ಲ, ಸೀನು ಮಾಡಕ್ ಹೋಗಿಲ್ಲ. ತುಂಬಾ ಬೇಜಾರಾಗ್ತಿದೆ. ನನಗೂ ತುಂಬಾ ಬೇಜಾರಾಗ್ಬಿಟ್ಟು ಅದಕ್ಕೆ ಸಿದ್ದು ಬ್ರೋ ಬಂದು ಏನ್ ಹೇಳಿದ್ರು ಗೊತ್ತಾ? ಮಾತಾಡ್ತಾನೆ ಇಲ್ಲ ಸಿದ್ದು ಸರ್, ಯಾಕೋ ಕಳ್ಸ್ಕೊಡಕ್ ನಿಜವಾಗ್ಲೂ ಬೇಜಾರಾಗ್ತಿದೆ. ನಾನು 3 ದಿನ ಮೇಡಮ್ ಕಾಲೇ ಮಾಡಿಲ್ಲ. ಈ ದಿನ ಡೈಲಿ ಕಾಲ್ ಮಾಡಿ ಟಾರ್ಚ್ ಮಾಡ್ತಿದ್ದೆ. 3 ದಿನ ಮೇಡಮ್ ಕಾಲೇ ಮಾಡಿಲ್ಲ. ಟಾರ್ಚರ್ ಮಾಡ್ತಿದ್ದೆ. ಹೌದು, ಬೇಗ ಹತ್ತಿ ಮೇಡಮ್, ಬೇಗ ಹತ್ಕೊಳ್ಳಿ ಮೇಡಮ್. ಅದೇ ಖುಷಿ ನನಗೆ. ಹೌದು, ಯಾಕಂದ್ರೆ ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಹಂಗಾಗಿ ಮೇಡಮ್ 7 ಕಾಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ಫೋನ್ ಮಾಡಿ ಗಣಿಗೂ ಅಷ್ಟೇ, ಫಸ್ಟ್ ಟೈಮ್ ಗುಡ್ ಮಾರ್ನಿಂಗ್ ಹಾಕ್ಬಿಟ್ಟಿರ್ತೀನಿ ಎದ್ದ ತಕ್ಷಣ. ಸಿದ್ದು ಬ್ರೋ ನನಗೆ ಫೋನ್ ಮಾಡಲ್ಲ, ಫಸ್ಟ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್. ಮ್ಯಾನೇಜರ್ ಎಷ್ಟು ಒಳ್ಳೆ ಮ್ಯಾನೇಜರ್ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಗುಡ್ ಮಾರ್ನಿಂಗ್ ಹಾಕ್ತಾರೆ. ವಾಟ್ಸಪ್ಪಲ್ಲಿ ಸಿಂಗಲ್ ಟಿಕ್ ಬಂದ್ರೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಡಬಲ್ ಟಿಕ್ ಬಂದ್ರೆ ಏನು ಕಾಲ್ ಮಾಡಲ್ಲ. ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಅದು, ಮೇಡಮ್ 7:15ಗೆ ಕ್ಯಾಬ್ ಪಿಕಪ್ಗೆ ಬರುತ್ತೆ, ರೆಡಿ ಇರಿ, ನಿಮ್ದೇ ಫಸ್ಟ್ ಸೀನ್. ಇದಂತೂ ದಿನ ಕಾನ್ಸ್ಟೆಂಟ್ ಡೈಲಾಗು. ಅದು ಓಕೆ, ಅದು ಕೇಳಿಸ್ಕೊಂಡ್ರೆ ಅದಕ್ಕೆ ಕಷ್ಟ ನಂಗೆ ಅರ್ಥ ಆಗುತ್ತೆ. ಅದೇನಷ್ಟು ಬೇಜಾರಾಗಲ್ಲ. ಬಟ್ ಮೇಡಮ್ ಇವತ್ತು ನೈಟ್ ಲೇಟ್ ಆಗತ್ತೆ ಅಂತ ಮೆಸೇಜ್ ಹಾಕ್ತಾರಲ್ಲ, ಅದು ಬೇಜಾರಾಗುತ್ತೆ. ಬಟ್ ಇನ್ಮೇಲಿಂದ ಹಬ್ಬ ಅದು ಹೇಳಕ್ಕೆ ಇರಲ್ವಲ್ಲ ಅಂತ ಅದಕ್ಕೆ ಬೇಜಾರಾಗ್ತದೆ. ಬೈ ಮಿಸ್ಟೇಕ್ ಆಗಿ ನನ್ನ ಚಾಟಿಗೆ ಬಂದು ಆದ್ರೂ ನಾನು ಡೈಲಿ ಇನ್ಮೇಲೆ ಅಟ್ಲೀಸ್ಟ್ ಅವಾಗ ಮೆಸೇಜ್ ಮಾಡ್ತಾ ಇದ್ದೀನಿ ಮೇಡಮ್ ಗುಡ್ ಮಾರ್ನಿಂಗ್. ಬೇಜಾರಾಗ ನಿಮ್ಗೆಲ್ಲ ಚಂದ್ರಿಗೆ ಇನ್ಫಾರ್ಮ್ ಮಾಡಿ, ಹೋಗೋ ಬೇಗ ಲಗೇಜ್ ಎತ್ತಿಡೋ, ಬೇಗ ಕಾರ್ ಬಂದಿದೆ ಹೋಗೋ. ಹೌದು ಪಾಪ ಅವ್ನಿಗೆ ಹೇಳಕ್ಕಾಗಲ್ಲ. ಹೌದು, ಬರ್ಡೇ ತಗೊಂಡಿರೋ ಹೊಸ ಗಾಡಿ 2 days ಬ್ಯಾಕ್ ಬರ್ಡೇ ಇತ್ತು. 19th ಬರ್ಡೇನಾ? 20 ಕಂಪ್ಲೀಟ್ ಆಗಿ 21 21st ಬರ್ಡೇ ಇತ್ತು. ಅದಕ್ಕೆ ಹೊಸ ಗಾಡಿ ಗಿಫ್ಟ್ ಮಾಡ್ಕೊಂಡಿದ್ದಾನೆ ಅವ್ನಿಗೂ. ನಿಂದ ಗಿಫ್ಟ್ ತಾನೆ, ನೀನೇ ಗಿಫ್ಟ್ ಮಾಡ್ಕೊಂಡು. ಯಾ ಒನ್ ಫೈನಲ್ ಬ್ರೋ, ಹಾಕೊಂಡ್ಬಿಡು ಬ್ರೋ. ಯಾ ಸೊ ಇವ್ರನ್ನ ಕೇಳಿದ ಪ್ರಶ್ನೆಗೆ ಇವ್ರು ಉತ್ತರ ಕೊಟ್ಟಿದ್ದು IAS ಓದ್ತಿದ್ದಾರೆ ಅನ್ನೋ ಥರ, ಮತ್ತು ಇವರು ಬೋರಿಂಗ್ ಅಂತ ಉತ್ತರ ಕೊಟ್ಟರು. ಇವಾಗ ಏನು ಅನ್ಸುತ್ತೆ? ಇವಾಗ ಒಂದು ವರ್ಡಲ್ಲಿ ನಾನು ಡಿಸ್ಕ್ರೈಬ್ ಮಾಡಬೇಕು ಅಂದರೆ
ಎ ಗುಡ್ ಸಿಸ್ಟರ್. ಅದು ಹೌದು. ಅದು ಬಿಟ್ಟು ಸೋ ಮಚ್ ಟು ನೋ. ಹಾಂ, ಏನು ತುಂಬ ಇದೆ ತಿಳ್ಕೊಳಕ್ಕೆ ಇವರಿಂದ, ಎಸ್, ಕಲಿಯೋದಕ್ಕೆ ಅಂತನಾ? ಕಲಿಯೋದಕ್ಕೆ. ಓಕೆ, ನೈಸ್. ಆ್ಯಂಡ್ ಆಫ್ ಕೋರ್ಸ್ ಗುಡ್ ಸಿಸ್ಟರ್. ಯಾ. ಎಸ್, ನನಗೆ ಇವರಿಬ್ರು ನೋಡಿದ್ರೆ ನನಗೂ ಸ್ವಂತ ತಮ್ಮ ಇದ್ದಾನೆ, ಅವನದೇ ನೆನಪಾಗತ್ತೆ. ಅದೇ ಥರ ಆತ್ಮೀಯತೆ ನನಗೆ ನನ್ನ ಮನಸ್ಸಿಂದ ಬರುತ್ತೆ. ಇವ್ರ ಕಡೆಯಿಂದ ಇವ್ರಿಗೆ ಅಕ್ಕನ ಥರ ಅನ್ಸತ್ತೋ ಇಲ್ವೋ ಗೊತ್ತಿಲ್ಲ. ಆಬ್ವಿಯಸ್ಲಿ. ಮತ್ತು ಇವಾಗ ನಾನು ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕೈ ಹೆಲ್ಪ್ ಮಾಡ್ತೀರಾ ಪ್ಲೀಸ್ ಯಾರಾದ್ರೂ? ಓಕೆ. ನಿನ್ನ ಮಧ್ಯದಲ್ಲಿ ಇರ್ತು. ಇವಾಗ ಆ್ಯಕ್ಚುಲಿ ಫಾರ್ ಯೋರ್ ಇನ್ಫಾರ್ಮೇಷನ್ ಆಡಿಯನ್ಸ್, ನಾವು ಮನೆ ಒಂದು ಒಳಗೆ ಸೆಕೆಂಡ್. ವೈ? ಏನಿಲ್ಲ, ಇದು ನಾವು ಒಂದು ಒಳ್ಳೆ ಪ್ಲೇಸಲ್ಲಿ ನಾವು ಸೆಟ್ ಮಾಡಿ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ಅಂತ. ಬಿಕಾಸ್ ಎಲ್ಲರೂ ಕ್ಯಾಮ್ರಾ ಹಿಂಗೆ ಮೇಲೆ ಇಟ್ಕೊಂಡು ಎಲ್ರಿಗೂ ಸೊ ಇದಾಗುತ್ತೆ. ಸೊ ಒಂದು ಒಳ್ಳೆ ಜಾಗದಲ್ಲಿ ಸೆಟ್ ಮಾಡೋಣ ಬನ್ನಿ. ಯಸ್ ಬೆಸ್ಟು. ಬ್ರೋ, ಬಾ ಬ್ರೋ, ಈಗ ನೋಡು ಬ್ರೋ. ಯಸ್. ಹಾಂ, ಈಗ ನನ್ನ ಬಗ್ಗೆ ಆ್ಯಂಡ್ ಜಯನ್ ಬಗ್ಗೆ. ಸೊ ನನಗೆ ಇವ್ರ ಬಗ್ಗೆ ಮುಂಚೆನೇ ಗೊತ್ತಿತ್ತು, ನೋಡಿದ್ದೆ, ಹಾಯ್ ಬಾಯ್ ಅಷ್ಟಂತೂ ಮಾತಾಡಿದ್ದೆ. ಒಂಥರ ನಂಗೆ ನೋಡಿದಾಗೆಲ್ಲ ಒಂಥರ ಕ್ಯೂಟ್ ಅಂತ ಅನ್ಸೋ ಆವಾಗಿಂದ, ನಾನು 4-5 ಇಯರ್ಸ್ ಬ್ಯಾಕಿಂದ ನಾನು ಇವ್ರನ್ನ ನಾನು ಟಿ ವಿಲಿ ನೋಡಿದ್ದೆ ಅಷ್ಟೇ ಆವಾಗ, ಬಟ್ ಸ್ವಂತವಾಗಿ ಪರಿಚಯ ಇರಲಿಲ್ಲ. ಇಲ್ಲಿ ಬಂದಮೇಲೆ ಪರಿಚಯ ಆಗಿದ್ದು. ಬಟ್ ಇಬ್ಬರೂ ಫಸ್ಟ್ ಒಪಿನಿಯನ್ ನೋಡಿದ ತಕ್ಷಣ ಏನು ಅನಿಸ್ತು ಅಂದರೆ, ಇವ್ರು ನೋಡಿದ ತಕ್ಷಣ ಓಕೆ ಕ್ಯೂಟ್ ಬಾಯ್ ಅಂತ ಅನಿಸ್ತು, ಇವ್ರು ನೋಡಿದ ತಕ್ಷಣ ಓ ವೆರಿ ಡೀಸೆಂಟ್ ಬಾಯ್ ಅಂತ ಅನಿಸ್ತು. ಆಮೇಲೆ ಇನ್ನೊಂದೇನಂದರೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವರಿಬ್ಬರ ಜೊತೆ ಅವಾಗ ಗೊತ್ತಾಗ್ತಾ ಹೋಯಿತು ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಅಂತ ಇಬ್ಬರೂ. ಆ ಸೀನ್ಗೆ, ಆ ಪಾತ್ರಕ್ಕೆ ಏನು ಬೇಕು ಕರೆಕ್ಟಾಗಿ ಕೊಟ್ಟಿದ್ದಾರೆ. ತುಂಬ ಮಜಾ ಬಂತು. ನಾನು 1 ಮಂತ್ ಆ್ಯಕ್ಚುಲಿ ಈ ಟ್ರ್ಯಾಕಲ್ಲಿ ಇರಲಿಲ್ಲ, ಇಲ್ಲಿ ಬಂದೇ ಇರಲಿಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ. ನಮ್ಮದು ಅಮ್ಮ ಅಪ್ಪನ ಮನೆ ಟ್ರ್ಯಾಕ್ ಅದೇ ನಡೀತಿತ್ತು. ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೆ ಸೀನ್ಸಲ್ಲಿ ನೋಡ್ಬಿಟ್ಟು ಯಾವಾಗ ಇವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸಿಗುತ್ತೆ ಅಂತ. ನಿಮ್ಗೆ ನೆನಪಿದೆ, ಸ್ಟಾರ್ಟಿಂಗಿಂದನೂ ಫಸ್ಟ್ ಸೀನಿಂದನೂ ಸೀನ್ಸ್ ಎಷ್ಟು ಫನ್ನಿ ಆಗಿರ್ತಿತ್ತು ಅಂದರೆ ಫುಲ್ ನಗಾಡ್ತಿದ್ದೆ ನಾನು ಅವಾಗ. ಇವಾಗ ಇಂಪ್ರೂವ್ ಆಗಿದೆ ಅಂತ ಇವಾಗ ಸೀನ್ ಮಧ್ಯದಲ್ಲಿ ನಗ್ತಾ ಇದ್ರು. ಸೀನ್ ಮಧ್ಯದಲ್ಲಿ ತುಂಬ ನಗ್ತಿದೆ. ನಗಕ್ಕೆ ಶುರು ಮಾಡಿದ್ರೆ ನಿಲ್ಸಕ್ಕಾಗ್ತಿರ್ಲಿಲ್ಲ, ಹಂಗಿರ್ತಿತ್ತು. ಇವಾಗ ಎಷ್ಟೋ ಬೆಟರ್ ಅಲ್ವಾ? ನಾವು ಹಿಂಗೆ ಅಳ್ತಾ ಇರ್ತೀವಿ ಸೀನಲ್ಲಿ, ಕಟ್ ಅಂದಿದ ತಕ್ಷಣ ಎಲ್ಲರೂ ನಗ್ತಾ ಇರೋದು, ಅಷ್ಟು ಬಾಂಡಿಂಗ್ ಇತ್ತು. ಆದ್ರೆ ಇವಾಗ ಉಲ್ಟಾ ಆಗಿದೆ. ನಾನು ಎಷ್ಟೋ ಸೀರಿಯಸ್ ಆಗಿ ಏನೇನೋ ಸರ್ಕಸ್ ಮಾಡಿ ಸೀರಿಯಸ್ ಆಗಿರಕ್ಕೆ ಟ್ರೈ ಮಾಡಿ ಇವ್ರ ಕಡೆ ನೋಡ್ತೀನಿ ರಿಯಾಕ್ಷನ್ ಏನೋ ಕೊಡಕ್ಕೆ. ಅವಾಗ ಇಬ್ರು ಪಕ್ಕದಲ್ಲಿ ನಿಲ್ಸ್ಬಿಟ್ರು ಅಂತ ಅಥವಾ ಎದುರುಗಡೆ ನಿಲ್ಸ್ಬಿಟ್ರು ಅಂತ ಇವ್ರಿಬ್ರನ್ನ ಏನೋ ಕಣ್ಣಲ್ಲಿ ಮಾತಾಡ್ಕೊಂಡು ಇಬ್ರು ನಗ್ತಿರ್ತಾರೆ, ನುಗ್ಕೊಂಡ್ಬಿಡ್ತಾರೆ. ಆ ತರ ಟ್ಯಾಲೆಂಟ್ ನನಗಂತೂ ಇಲ್ಲಪ್ಪ. ಇವರಿಬ್ರು ತುಂಬಾ ನಾವು ನಗ್ತಾ ಇರ್ತೀವಿ, ಇನ್ಸೈಡ್ ಎಲ್ಲ ತಿರ್ಕೊಂಡು ನಗ್ತಾ ಇರ್ತೀವಿ, ಯಾರಿಗೂ ಕಾಣಿಸಲ್ಲ. ಯಾರಿಗೂ ಕಾಣಿಸಲ್ಲ. ಸಿಸ್ಟ್ ನಗೋದು ಎಲ್ರಿಗೂ ಕಾಣಿಸುತ್ತೆ, ಜೋರಾಗಿ ನಗ್ಬಿಡ್ತಾರೆ. ಫಾಲ್ಟ್ ಬರುತ್ತೆ ನಾನು ಒಬ್ಳೆ ನಗೋದು ಅಂತ. ಇವರೆಲ್ಲ ಅವರಿಂದ ನಾವೆಲ್ಲರೂ ಬಚಾವಾಗ್ತೀವಿ. ದಟ್ಸ್ ವೈ ವಿ ಕಾಲ್ಡ್ ಬಾಯ್ಸ್. ಎಸ್. ಆಮೇಲೆ ನಿಮ್ಮ ಶೂಟಿಂಗು ಶುರು ಆಗಿ ಒಂದು 8 ಮಂತ್ಸ್ ಮೇಲಾಗಿದೆ. ಶ್ರೀಗಂಧದ ಗುಡಿ ಪ್ರಾಜೆಕ್ಟ್ ಟೈಟಲ್ ಕಾರ್ಡಲ್ಲಿ ಇದ್ದೀರಾ, ಲೀಡ್ ರೋಲ್ಸ್ ಅಲ್ಲಿ ಮಾಡ್ತಾ ಇದ್ದೀರಾ. ಫಸ್ಟ್ ಟೈಮ್ ಅಲ್ವಾ ಲೀಡ್ ರೋಲ್ಸ್ ಮಾಡಿದ್ದು? ಸೊ ಹೇಗೆ ಅನಿಸುತ್ತೆ ನಿಮಗೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಜರ್ನಿ ಏನಿದೆ 8 ಮಂತ್ಸ್ ನೀವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಯಾವ ರೀತಿ ಅನಿಸ್ತದೆ? ಚಿಕ್ಕವರಿಂದ ಶುರು ಮಾಡೋಣ, ನೀವು ಶುರು ಮಾಡಿ. ಎಸ್, ಇನ್ ರಿಯಲ್ ಲೈಫ್ ಆ್ಯಕ್ಚುಲಿ ಫ್ಯಾಕ್ಟ್ ಏನಂದರೆ ಇವ್ರಿಗಿಂತ 1 ವರ್ಷ ಚಿಕ್ಕವರು. ಒಂದೇ ವರ್ಷ. ಇಟ್ ಜಸ್ಟ್ ಪ್ರಾಂಕ್, ನಂಬಕ್ಕೆ ಹೋಗ್ಬೇಡಿ ಯಾರು. ಇಲ್ಲ ನನ್ನ ನಂಬ್ತಾರೆ ನನ್ನ ಆಡಿಯನ್ಸ್ ಎಲ್ಲ. ನಾನು ಇವ್ರಿಗಿಂತ ಒಂದು 4-5 ವರ್ಷ ದೊಡ್ಡವರು. ಹೇಳಿ ಇವಾಗ ನಿಮ್ಮ ಅನುಭವ. ಅಂದ್ರೆ ಇಷ್ಟೊಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಫಸ್ಟ್ ಆಸ್ ಆಕ್ಟರ್ ಜಯಂತ್ ಹೇಗೆ ಅನಿಸ್ತು ಅಂತ ಹೇಳಿ, ಆಮೇಲೆ ಅದೇ ನಮ್ಮ ಬಾಂಡಿಂಗ್ ಈಕ್ವೇಷನ್ ಸೇಮ್ ಅದೇ ಆನ್ಸರೇ ಬರುತ್ತೆ. ಜಯಂತ್ ಆಗಿ ಅಂದ್ರೆ ಆ ರೀತಿಲಿ ನಿಮ್ಗೆ ಏನು ಸಿಕ್ತು ಈ ಪ್ರಾಜೆಕ್ಟ್ ಇಂದ ಅನ್ನೋದು? ತುಂಬಾನೇ ಸಿಕ್ಕಿದೆ, ಅಫ್ಕೋರ್ಸ್ ಖುಷಿ ಇದೆ. ಎಲ್ಲ ಹೋದ್ರು ಜನ ಹೌದು ಇವಾಗಂತೂ ತುಂಬಾ. ನೆನ್ನೆ ಒಂದು ರೀಲ್ಸ್ ತೋರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಫ್ಯಾನ್ ಹೋಗಿದ್ದಾರೆ. ಆಮೇಲೆ ಅದೇ ಖುಷಿ ಆಯ್ತು ಬಂದ ತಕ್ಷಣ. ಆ್ಯಂಡ್ ಈ ಥರ ಅನ್ಎಕ್ಸ್ಪೆಕ್ಟೆಡ್ ರೋಲ್ ಫಸ್ಟ್ ಆಫ್ ಆಲ್ ಇಲ್ಲ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಮೆಚ್ಯೂರ್ಡ್ ಆಗಿದೆ. ಆ್ಯಂಡ್ ಅದೇ ತುಂಬಾ ಮೆಚೂರ್ ಆಗಿದೆ ಆಕ್ಚುಲಿ. ಇವ್ರ ಏಜ್ಗೆ ಆ ಕ್ಯಾರೆಕ್ಟರ್ ಏನಿದೆ, ಕಂಠೀರವ ಕ್ಯಾರೆಕ್ಟರ್, ಇವ್ರ ಆಕ್ಚುಲ್ ರಿಯಲ್ ಲೈಫ್ ಏಜಿಗೆ ತುಂಬಾ ಮೆಚೂರಿಟಿ ಬೇಕು. ಅದನ್ನ ಇವರು ಕೊಟ್ಟಿದ್ದಾರೆ ಪಾತ್ರಕ್ಕೆ. ಆ ಒಂಥರ ಗತ್ತು, ಆ ಕೋಪ, ಸಿಟ್ಟು ಎಲ್ಲ. ಮತ್ತು ಇವನು ಅಷ್ಟೇ ಆ ಪಾತ್ರಕ್ಕೆ ಅದೇನು ಅತ್ಯುತ್ತನ ಇನ್ನೋಸೆನ್ಸ್ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗುತ್ತೆ ಸ್ಕ್ರೀನ್ ಮೇಲೆ. ನನಗೆ ಎಷ್ಟೋ ಜನ ಹೇಳಿದ್ದಾರೆ ಮೈ ಅಳ್ಬೇಕಾದ್ರೆಲ್ಲ ಆ ಸೀನಲ್ಲೆಲ್ಲ ನಮ್ಗೆ ಅಳು ಬಂದ್ಬಿಡುತ್ತೆ, ಮೈ ಅಳೋದನ್ನ ನೋಡೋಕ್ಕಾಗಲ್ಲ ಅನ್ನೋ ಥರ. ನನಗೂ ಸುಮಾರು ಜನ ಬಂದು ಹೇಳ್ತಾರೆ, ಯಾಕೆ ಅಳ್ತಿದ್ಯಾ ನೀನು, ಅಳಬಾರ್ದು ನೀನು. ಅದಕ್ಕೆ ಇರ್ತಾರೆ ಮನೇಲಿ, ನಾವು ನಿಮ್ಮ ಅತ್ತಿಗೆನ ಒಪ್ಪಿಸ್ತೀವಿ ಮನೇಲಿ ಇರೋದಕ್ಕೆ, ನೀನು ಅಳಬಾರ್ದು ನೀನು ಅಷ್ಟೇ. ಆಮೇಲೆ ನಿಮ್ಮ ಡ್ಯಾಡಿಗೆ ಹೇಳು ಸ್ವಲ್ಪ ಕುಡಿಯೋದು ಕಮ್ಮಿ ಮಾಡೋದಕ್ಕೆ, ಆಗ ಅತ್ತಿಗೆ ಇರ್ತಾರೆ. ಮತ್ತೆ ನಿನ್ನ ಜರ್ನಿ
ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಫ್ರೇಸ್ ಒಂದು ವರ್ಡಲ್ಲಿ. ಜಾಸ್ತಿ ಕಾಣ್ತಾವಲ್ಲ, ಚಿಕ್ಕದಾಗಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಮೋರ್ ದ್ಯಾನ್ ಐ ಇಮೇಜ್, ಅಂದ್ರೆ ಇಮ್ಯಾಜಿನ್, ಅದು ಏನೋ ಅಂತಾರಲ್ಲ, ಅಂದ್ರೆ ಲೈಕ್ ಅದು ಮಾತು ಬರ್ತಾ ಕಲ್ಪನೆ ಇರಲ್ಲ. ಮಾಡ್ಕೊಳ್ಳೋದಕ್ಕೂ ಹೆಚ್ಚಾಗಿ ಹಾ, ನಮ್ಗೆ ಸಿಕ್ತು ಹಾ, ಪ್ರಾಜೆಕ್ಟ್. ತುಂಬಾ ಸಿಕ್ಕಿದೆ. ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಊಹೆನೂ ಮಾಡಕ್ಕಾಗಿಲ್ಲ, ಆ ತರ ಸಿಕ್ಕಿತ್ತು. ಈಗ ಆ ಪ್ರಾಜೆಕ್ಟ್ ನ ಜನ ಹೆಸರು ಮರೆತು ಇದನ್ನ ಇನ್ನೂ ಇದ್ ಮಾಡ್ತಾ ಇದಾರೆ. ಮೈ ಅಂತ ಅಲ್ಲಿ ಗಣಿಯಿಂದ ಇವಾಗ ಮೈ. ಗಣಿ ಅನ್ನೋದಕ್ಕೆ ಎಷ್ಟು ಜನಕ್ಕೆ ನಾನು ಗುರ್ತಾಗಿದ್ನೋ, ಈಗ ಮೈ ಅನ್ನೋದಕ್ಕೂ ಅದಕ್ಕೂ ಜಾಸ್ತಿ ಇದಾಗ್ತಾ ಇದೀನಿ. ಸೊ ಖುಷಿ ಆಗ್ತಿದೆ. ಆಮೇಲೆ ಒನ್ ಆಫ್ ದ ಲೀಡ್ ಆಗಿ ಮಾಡ್ತಾ ಇರೋದು. ಎಸ್. ಅಂಡ್ ಒಳ್ಳೆ ಪೀಪಲ್, ಒಳ್ಳೆ ಬಾಂಡಿಂಗ್ ಸೆಟ್ ಅಲ್ಲಿ. ನಾನು ಜೈನ್ ಬ್ರೋ ಇಷ್ಟು ಕ್ಲೋಸ್ ಆಗ್ತಾ ಜೈನ್ ಬ್ರೋ ಗೊತ್ತಿರ್ಲಿಲ್ಲ, ನನಗೂ ಗೊತ್ತಿರ್ಲಿಲ್ಲ. ಇಟ್ಸ್ ಆಲ್ ಫ್ರಮ್ ಪವರ್ ಆಫ್ಸ್ ಗಂಧದ ಗುಡಿ. ನಾವೊಂದು ರೀಲ್ಸ್ ಹಾಕಿದ್ವಲ್ಲ. ಗಂಧದ ಗುಡಿ ಅಂತೂ ನನ್ನ ಜೊತೆ ಆಮೇಲೆ ಅಷ್ಟು ಸೋಷಿಯಲೈಸಿಂಗ್ ನನ್ನ ಜೊತೆ ಅಷ್ಟು ರೀಲ್ಸ್ ಮಾಡಲೇ ಇಲ್ಲ ಇವರಿಬ್ರು. ನಾನು ಈಗೀಗ ಸ್ವಲ್ಪ ಓಪನ್ ಅಪ್ ಆಗ್ತಿದ್ದೀನಿ 2-3 ತಿಂಗಳಿಂದ. 2 months ಇಂದ ಅಕ್ಕ ನಮ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ನಾವು ಫೇಮಸ್ ರೀಲ್ ಮಾಡಿದ್ವಲ್ಲ, ಅದು ನನ್ನ ಇನಿಷಿಯೇಟಿವ್. ನಾನು ಒಂಚೂರು ಮಾಡಿದೆ. ನಾನು ತುಂಬಾ ಒತ್ತಾಯ ಮಾಡಿದ್ಮೇಲೆ ನಾನೇ ನೆನ್ಸಿದ್ ಫಸ್ಟ್ ಆಫ್ ಆಲ್ ತಗೊಂಡಿದ್ದು. ಬಟ್ ಆಸೆ ಇದ್ದಿದ್ದು ನನಗೆ ಮಾಡ್ಬೇಕಂತ, ಐಡಿಯಾನು ನಂದೇ ಇದ್ದಿದ್ದು. ಅದು ತುಂಬಾ ಚೆನ್ನಾಗಿ ಓಡಿದೆ ಕೂಡ. ಆಲ್ ಬಿಕಾಸ್ ಆಫ್ ಅತ್ಗೆ. ಬಿಕಾಸ್ ಆಫ್ ಎವ್ರಿವನ್. ಓಕೆ, ಸೊ ಇವಾಗ ಕಮಿಂಗ್ ಟು ದ ಮೇನ್ ಪಾಯಿಂಟ್. ನಾನೆಲ್ಲ ಎಷ್ಟು ಮಿಸ್ ಮಾಡ್ಕೊಂತೀನೋ ನಾನು. ತುಂಬಾ ಮಿಸ್ ಯಾಕಂದ್ರೆ ನಿನ್ನೆನೂ ಅಷ್ಟೇ ಅಲ್ಲಿ ನಿಂತಿರ್ಬೇಕಾರೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ. ಯಾಕಂದ್ರೆ ಹಿಂಗ್ ನೋಡಿ ಅವರಿದ್ರು, ಅವರು ನಿಮ್ ಪ್ರೆಸೆನ್ಸ್ ಕಾಣಿಸ್ಲಿಲ್ಲ. ಇವನ್ ಡೈರೆಕ್ಟರ್ ಸರ್ ಕೂಡ ಟೆನ್ಷನ್ ಆಗ್ಬಿಟ್ರಿ. ಇಲ್ಲಿ ಕರಿ ಚೇತನ್ ಬ್ರೋ ಮೇಡಮ್ ಹೌದಾ? ಯಾವಾಗ? ನೀವ್ ಹೋದ್ಮೇಲೆ ನಾನು ಹೋದ್ಮೇಲ? ಕರಿ ಅಂದ ತಕ್ಷಣ ಆ ರೂಮ್ಗೆ ಹೋಗಿ ಕರಿತಿದ್ರು. ಅಯ್ಯೋ, ಯಾಕೆ ಅವ್ರಿಗೆ ಗೊತ್ತಿಲ್ಲ ನಾನು ಆದ್ರೂ ಮರ್ತು ಇನ್ಸ್ಟೆಂಟ್. ಓ ಹಂಗೆ. ಬಟ್ ಡೈರೆಕ್ಟರ್ ಸರ್ ಸ್ವಲ್ಪ ದಿನ ಅಷ್ಟೇ ಅಲ್ವಾ? ಬಟ್ ಅವರೇ ಹೇಳಿದ್ ಮೇಯ್ನು, ಕರಿ ಹೊರಗಡೆ ಇದ್ರು ಅವ್ರ ಎದುರುಗಡೆ ಇದ್ರಿ, ಎಲ್ರು ಇನ್ನೂ ಚಂಬನ ಬಂದಿಲ್ವಲ್ಲೋ ಅಂದ್ಬಿಟ್ರು. ಬಿಕಾಸ್ ಅವ್ರಿದ್ದು. ಓ ಹಂಗೆ ಸಬ್ಕಾನ್ಶಿಯಸ್ ಮೆಮೊರಿಲಿ ಕುತ್ಕೊಂಡ್ಬಿಟ್ಟಿದೆ. ಏನು ಮಾಡೋದು? ಎಸ್, ನನಗೂ ತುಂಬ ಬೇಜಾರಾಗ್ತಿದೆ. ಬಟ್ ಕೆಲವೊಂದ್ಸಲ ಲೈಫಲ್ಲಿ ಈ ಥರ ನಮ್ಗೆ ಇಷ್ಟ ಇಲ್ಲದೆ ಇರುವಂಥ ಡಿಸಿಷನ್ಸ್ ತಗೋಬೇಕಾಗುವಂಥ ಸಂದರ್ಭಗಳು ಬರುತ್ತೆ ಹೋಗ್ತಾ ಹೋಗ್ತಾ. ಬಟ್ ಇದು ಮುಗಿದ್ರು ನಮ್ ಬಾಂಡಿಂಗ್ ಹೀಗೆ ಇರುತ್ತೆ. ಎಸ್. ಓಯ್ ನಿಜವಾಗ್ಲೂ ತುಂಬಾ ಬೇಸರ ಆಗ್ತದೆ. ನಾನು ಈ ನಿರ್ಧಾರ ತುಂಬಾ ಬೇಸರ ತಗೊಂಡಿರೋದು. ಅನಿವಾರ್ಯವಾದ ಸರ್ಕಮ್ಸ್ಟೆನ್ಸಸ್ ಎಲ್ರಿಗೂ ಗೊತ್ತಿದೆ. ಸೊ ಎನಿವೇಸ್, ನನ್ಗೆ 8 months ಏನ್ ಜರ್ನಿ ಇದೆ ಈ ಪ್ರಾಜೆಕ್ಟ್ ಜೊತೆ ತುಂಬಾನೇ ಮೆಮೊರೇಬಲ್ ಆಗಿದೆ. ಈಗಲೂ ಕೂಡ ತುಂಬಾ ಖುಷಿಯಾಗಿ ಹೋಗ್ತಿದೆ. ಅಂದ್ರೆ ದುಃಖ ಒಳಗಿದೆ, ಬಟ್ ಖುಷಿಯಾಗಿ ಯಾವ ರೀತಿಲಿ ಅಂದ್ರೆ ಯಾವ್ದೇ ರೀತಿ ಯಾರ ಬಗ್ಗೆನೂ ಏನು ನೆಗೆಟಿವಿಟಿ ಇಲ್ಲ, ಯಾವ್ದೇ ಮನಸ್ತಾಪಗಳಿಲ್ಲ. ಅಂಡ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರಘು ಸರ್, ಕಾಂತ ಸರ್ ಮತ್ತೆ ಅನಿಲ್ ಸರ್ ಜೊತೆ ನಾನು ವರ್ಕ್ ಮಾಡಿ ಬರೀ 4 days, ಬಟ್ ಐ ಟೋಟಲಿ ಎಂಜಾಯ್ಡ್ ಇಟ್. ತುಂಬಾ ಕ್ವಿಕ್ ಆರ್ಟಿಸ್ಟ್ ಫ್ರೆಂಡ್ಲಿ ಡೈರೆಕ್ಟರ್ ಅಂತ ನನಗೆ ಅನಿಸ್ತು. ಅಂಡ್ ಆಲ್ ಮೈ ಕೋ ಆಕ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಈಗೀಗ
ಆಕ್ಚುಲಿ 1-2 ಮಂತ್ಸಿಂದ ಸ್ವಲ್ಪ ಜಾಸ್ತಿ ಓಪನ್ ಬಟ್ ಏನ್ ಮಾಡಕ್ಕಾಗತ್ತೆ. ದಿಸ್ ಇಸ್ ಜಸ್ಟ್ ಎಂಡ್ ಆಫ್ ದ ಕ್ಯಾರೆಕ್ಟರ್ ಚಂದನ. ಸಣ್ಣದಾಗಿ ನಾನು ಈ ಕ್ವೆಶನ್ ಏನಿದೆ ಕಂಟಿನ್ಯೂ ಆಗಿ ನೀರು ಮತ್ತೆ ನಮ್ಮ ಸೆಟ್ ಟೀಮ್ ಉಮೇಶ್ ಶರಣ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಯಾರನ್ನ ಮಿಸ್ ಮಾಡಿದ್ವಿ. ಎಲ್ಲರೂ ನಮ್ಮ ಲೈಫ್ ಬಾಯ್ಸ್ ಪ್ರತಿಯೊಬ್ಬರು ತುಂಬಾ ಕೇರ್ಫುಲ್ ಆಗಿ ಕೆಲಸ ಮಾಡಿದ್ರು. ಆರ್ಟಿಸ್ಟ್ ತೊಂದರೆ ಆಗದೆ ಇರೋ ತರ. ಮತ್ತೆ ನಮ್ಮ ಪ್ರೊಡಕ್ಷನ್ ಮಂಜಣ್ಣ ಅವ್ರು ಎಲ್ಲಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಮೆಮೊರಿನ ತುಂಬಾ ನನಗೆ ಎಕ್ಸ್ಪೀರಿಯನ್ಸ್ ಮೆಮೊರೇಬಲ್ ಮಾಡಿರೋದಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಗ್ತಾ ಇದೆ ಬಿಕಾಸ್ ನಂಗೆ ನಿಜವಾಗ್ಲೂ ಈ ಒಂದು ಪ್ರಾಜೆಕ್ಟ್ನ ಮಧ್ಯದಲ್ಲಿ ಬಿಡಬೇಕು ಅನ್ನೋ ಯಾವುದೇ ಉದ್ದೇಶ ಇರಲಿಲ್ಲ. ಒಂಚೂರು ನಾನು ಮನಸಲ್ಲೇ ಬಿಡ್ತಿರೋದಲ್ಲ, ತುಂಬ ದುಃಖದಲ್ಲಿ ಬಿಡ್ತಾ ಇರೋದು. ಬಟ್ ಬೇರೆ ಆಪ್ಷನ್ನೇ ಇಲ್ಲದೆ ಇರೋವಂಥ ಸಿಚುವೇಷನಲ್ಲಿ ಎರಡೂ ಕಡೆಯಿಂದ ವಿ ವರ್ ಸ್ಟಕ್. ನಮಗೆ ಈ ಆಪ್ಷನ್ ಬಿಟ್ಟರೆ ಮ್ಯೂಚುವಲಿ ನಮ್ಗೆ ಏನು ಅನಿಸ್ತು ಅಂದರೆ ಎರಡೂ ಪಾರ್ಟಿ, ನಾನಾಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಚಾನಲ್ಗಳಿಂದ ಆಗಿರ್ಬೋದು, ಈ ಒಂದು ಸಮಯದಲ್ಲಿ ಇಂಥ ಒಂದು ಪ್ರಾಜೆಕ್ಟಲ್ಲಿ ಕನ್ನಡ ಗುಡಿ ಹೇಗಿದೆ ಅಂದರೆ ಇಲ್ಲಿ ಒಂದೇ ಮೇಜರ್ ಟ್ರ್ಯಾಕ್ ಅಂತ ಇರೋದು. ಎಲ್ಲ ಆರ್ಟಿಸ್ಟ್ ಅದೇ ಟ್ರ್ಯಾಕಲ್ಲಿ ಇರ್ತಾರೆ ಮತ್ತು ಎಲ್ಲ ಒಂದು ಆ್ಯಂಗಲಲ್ಲೂ ಎಲ್ಲ ಸೀನಲ್ಲೂ ನಾನು ಮಾಡ್ತಿರೋಂಥ ಪಾತ್ರ ಏನಿದೆ, ಚಂದನ ಪಾತ್ರ ಇದ್ದೇ ಇದೆ. ಇದು ಒಂದು ಪರ್ಫೆಕ್ಟ್ ರೀಮೇಕ್ ಆಗಿರೋದ್ರಿಂದ ತಮಿಳಲ್ಲಿ ಹೇಗಿದೆ ಅದೇ ಥರ ಸೀನ್ ಟು ಸೀನ್ ಇಲ್ಲೂ ಹೋಗ್ತಾ ಇದೆ. ಅಂಥ ಒಂದು ಸಿಚುವೇಶನ್ ಬಂದಾಗ ನಾವು ಎಷ್ಟು ಇದಕ್ಕೆ ಟೈಮು ಮತ್ತು ಡೇಟ್ಸ್ ಕೊಡಬೇಕಾಗತ್ತೆ. ಆ ಒಂದು ಕಮಿಟ್ಮೆಂಟ್ ದಟ್ ದಿಸ್ ಕೈಂಡ್ ಆಫ್ ಪ್ರಾಜೆಕ್ಟ್ ಡಿಮ್ಯಾಂಡ್ಸ್ ಅಲ್ಲ, ಈ ಥರ ಈ ಒಂದು ಯುನೀಕ್ ಪ್ರಾಜೆಕ್ಟ್. ಆ ಒಂದು ಕಮಿಟ್ಮೆಂಟ್ ಕೊಡೋವಂಥ ಪೊಸಿಷನಲ್ಲಿ ನಾನು ಇವಾಗ ಸದ್ಯಕ್ಕಿಲ್ಲ. ಬಿಕಾಸ್ ಮಲ್ಟಿಪಲ್ ಥಿಂಗ್ಸ್ ನಡೀತಾ ಇದೆ ನನ್ನ ಲೈಫಲ್ಲೂ ಕೂಡ. ಸ್ಟಾರ್ಟಿಂಗ್ ವಿತ್ ಮೈ ಎಜುಕೇಷನ್. ನಾನು ಮಾಸ್ಟರ್ಸ್ ಮಾಡ್ತಿರ್ಬೇಕಾದ್ರೆ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. 8 ಮಂತ್ಸಿಂದ ಶೂಟಿಂಗ್ ಮಾಡ್ತಿದ್ದೀನಿ. 8 ಮಂತ್ಸು ಐ ಕೆಪ್ ಪುಷಿಂಗ್ ಎಟ್ ದ ಕಾಸ್ಟ್ ಆಫ್ ಮೈ ಹೆಲ್ತ್. ಆ್ಯಂಡ್ ಇವಾಗ 8 ಮಂತ್ಸ್ ಇನ್ನೇನು ಮುಗೀತಿದೆ. 9th ಮಂತ್ ಶೂಟ್ ಇದು ಮಾರ್ಚಲ್ಲಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾನು ಈ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿರ್ಬೇಕಾದ್ರೆ ಅವಾಗಲೇ ಕೆಲವೊಂದು ಮಾತುಕತೆಗಳಾದಾಗ ಎರಡೂ ಕಡೆಯಿಂದ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದರೆ ಒಂದು 2-3 ಮಂತ್ಸ್ ಸ್ವಲ್ಪ ಕಷ್ಟ ಆಗ್ಬೋದು, ಸ್ಟ್ರಗಲ್ ಇರ್ಬೋದು. ಆಮೇಲೆ ಸ್ವಲ್ಪ ಎಲ್ಲ ಸಾರ್ಟ್ ಔಟ್ ಆಗುತ್ತೆ, ವರ್ಕ್ ಪ್ರೆಷರ್ ಕಡಿಮೆ ಆಗ್ಬೋದು ಅನ್ನೋ ಥರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನನಗೆ ವರ್ಕ್ ಪ್ರೆಷರ್ ಯಾಕೆ ತುಂಬ ಮ್ಯಾಟ್ರ್ ಆಗುತ್ತೆ ಅಂದರೆ ಬಿಕಾಸ್ ಐ ಆಮ್ ಆಲ್ಸೋ ಸ್ಟೂಡೆಂಟ್. ನಾನು ಓದ್ತಿರೋ ಕಾರಣ ನಾನು ಮಾಸ್ಟರ್ಸ್ ಮಾಡ್ತಿದ್ದೀನಿ, ಅದ್ರ ಜೊತೆ ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ, ಅದ್ರ ಜೊತೆ ಆ್ಯಕ್ಟಿಂಗು ಮಾಡ್ತಿದ್ದೀನಿ. ಐ ಆಮ್ ನಾಟ್ ಜಸ್ಟ್ ಅ ಫುಲ್ ಟೈಮ್ ಆ್ಯಕ್ಟರ್. ಹಾಗಾಗಿ ನನಗೆ ವರ್ಕಿಂಗ್ ಟರ್ಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಕಡೆಯಿಂದ ನಾವು ಹಂಗೆ ಅಂದ್ಕೊಂಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ತುಂಬ ಕಾರಣಗಳಿಂದ ಅದು ಆ ರೀತಿ ಯಾವುದು ಮ್ಯಾನಿಫೆಸ್ಟ್ ಆಗಲಿಲ್ಲ. ಆ್ಯಂಡ್ ಹಾಗಾಗಿ ನನಗೆ ಸ್ವಲ್ಪ ಅದೆಲ್ಲ ಆ ಪ್ರೆಷರಿಂದ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ತುಂಬಾ ಸ್ಟ್ರೆಸ್ ಆಗ್ತಿತ್ತು. ಆ್ಯಂಡ್ ಆ ಸ್ಟ್ರೆಸ್ಸಿಂದ ನನ್ನ ಹೆಲ್ತ್ ತುಂಬ ಹಾಳಾಗೋಕ್ಕೆ ಶುರು ಆಯಿತು. 2-3 ಮಂತ್ಸಿಂದ ಬ್ಯಾಕ್ ಟು ಬ್ಯಾಕ್ ಮೆಡಿಕೇಷನ್ಸ್ ತೊಗೊಳ್ಳೋದಾಗಲಿ. ಆ್ಯಂಡ್ ನನಗೆ ತುಂಬ ಹೈಪರ್ ಸ್ಟ್ರೆಸ್ ಆದಾಗ ನೈಟಲ್ಲಿ ನಿದ್ದೆ ಅಷ್ಟು ಕರೆಕ್ಟಾಗಿ ಬರೋಲ್ಲ, ಇನ್ಸಾಮ್ನಿಯಾ ಆಗಿಬಿಡುತ್ತೆ. ಆ್ಯಂಡ್ ನಿದ್ದೆ ಇಂಬ್ಯಾಲೆನ್ಸ್ ಆದಾಗ ನನಗೆ ಇಂಡೈರೆಕ್ಟ್ಲಿ ಅದು ಅಲರ್ಜಿ ಟ್ರಿಗರ್ ಮಾಡುತ್ತೆ. ತುಂಬ ಹೈಪರ್ ಅಲರ್ಜಿಕ್ ಬಾಡಿ ನಂದು. ನನ್ನ ಬಾಡಿದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂದರೆ ಫುಲ್ ಹೈಪರ್ ಅಲರ್ಜಿ ಮೋಡ್ಗೆ ಹೋಗ್ಬಿಡೋದು. ಸೊ ಒಂಚೂರು ಡಸ್ಟು ಧೂಳಾಗಲಿ ಅದರಿಂದ ನನಗೆ ತುಂಬಾ ಶೀತ ಆಗೋದು ಅಥವಾ ತುಂಬ ಸ್ನೀಸಿಂಗ್ ಆಗೋದು ಮತ್ತು ಸ್ಕಿನ್ ಮೇಲೆಲ್ಲ ಅಲರ್ಜಿ ಟ್ರಿಗರ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಎಲ್ಲ ಇಂಟರ್ಲಿಂಕ್ಡು ಎಲ್ಲ ರೀತಿಯೂ ಸ್ವಲ್ಪ. ಹಾಗಾಗಿ ಮೆಡಿಕೇಷನ್ಸ್ ಎಲ್ಲ ನಾನು ಜಾಸ್ತಿ ಮಾಡಬೇಕಾಗಿರೋಂಥ ಸಿಚುವೇಶನ್ ಬಂತು. ಸೊ ಒಂದು ಪಾಯಿಂಟಲ್ಲಿ ಹೇಗೆ ಅನಿಸ್ತು ಅಂದರೆ ನನ್ನ ಎಕ್ಸಾಮ್ಗೂ ಸ್ವಲ್ಪ ಡೇಟ್ಸ್ ಮ್ಯಾನೇಜ್ ಮಾಡೋದು ಅದು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ನನ್ನಿಂದ ಈ ಧಾರಾವಾಹಿಗೂ ಪ್ರಾಬ್ಲಮ್ ಆಗಬಾರ್ದು, ಮ್ಯಾನೇಜ್ಮೆಂಟ್ಗೂ ಪ್ರಾಬ್ಲಮ್ ಆಗಬಾರ್ದು, ಮತ್ತು ನನ್ನ ಮದುವೆ ತಯಾರಿಗಳಿಗೂ ಯಾವುದಕ್ಕೂ ನಾನು ಟೈಮ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ತುಂಬ ಹಿಂಸೆ ಪಡ್ತಿದ್ದೆ. ನನಗೂ ಹಿಂಸೆ ಆಗಬಾರ್ದು, ನನ್ನಿಂದನೂ ಇನ್ನೊಬ್ರು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕಾಗಿ ನಾವು ಮ್ಯೂಚುವಲಾಗಿ ಇಂಥ ಒಂದು ನಿರ್ಧಾರ ತೊಗೋಬೇಕಾಗಿ ಬಂತು. ವೆರಿ ಸ್ಯಾಡ್ಲಿ, ಔಟ್ ಆಫ್ ಮೈ ವಿಲ್. ಇನ್ಫ್ಯಾಕ್ಟ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಾನು ಸೀರಿಯಲ್ ಮಾಡಿಕೊಂಡೇ ಕಂಟಿನ್ಯೂ ಮಾಡ್ತೀನಿ. ಮದುವೆ ಆದರೂ ಕೂಡ ನಾನು ಧಾರಾವಾಹಿ ಬಿಡಲ್ಲ. ಹಾಗಾಗಿ ಮೆಹಂದಿ ಎಲ್ಲ ಸ್ವಲ್ಪ ಲೈಟಾಗಿ ಕಡಿಮೆ ಹಾಕ್ಸ್ಕೊಳ್ಳೋಣ ಅಂತ. ಎಂಗೇಜ್ಮೆಂಟ್ಗೂ ತುಂಬ ಒಂದೇ ಒಂದು ಲೈನ್ ಹಾಕ್ಸ್ಕೊಂಡಿದ್ದೆ ಕೈ ಮೇಲೆ. ಮದುವೆಗೂ ಹಾಗೆ ಲೈಟಾಗಿ ಸಿಂಪಲಾಗಿ ಹಾಕ್ಸ್ಕೊಳ್ಳೋಣ, ಸೊ ದ್ಯಾಟ್ ಸಡನ್ನಾಗಿ ಮತ್ತೆ ಶೂಟ್ ಇದ್ದರೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ, ಹೊಡೆಯುತ್ತೆ, ಈ ಥರ ಎಲ್ಲ ಯೋಚನೆಗಳು ಮಾಡಿದ್ವಿ. ಮತ್ತು ಮದುವೆ ಆದಮೇಲೆ ನಾನು ನನ್ನ ಫಿಯಾನ್ಸಿ ಅವ್ರು ತುಂಬಾ ಸಪೋರ್ಟಿವ್ ಎಲ್ಲ ವಿಷಯದಲ್ಲೂ. ಅವರಷ್ಟು ಸಪೋರ್ಟಿವ್ ಹಸ್ಬೆಂಡ್ ಪ್ರತಿಯೊಂದು
ಕಟ್ಕೊಂಡಿರೋಂಥ ಹುಡುಗಿಗೆ ಸಿಕ್ಕಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅವಳು. ಅಷ್ಟು ಸಪೋರ್ಟಿವ್ ಅವರು. ಅವರಷ್ಟು ಸಪೋರ್ಟಿವ್ ಯಾರಿದ್ದಾರೋ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅವರು ಕೂಡ ಹೇಳಿದರು, ಅವರು ಒಂದು ಮನೆ ಕೂಡ ಈ ಕಡೆ ಹೀರೋಹಳ್ಳಿ ಕಡೆ ಇದೆ, ವಿಚ್ ಇಸ್ ವೆರಿ ಕ್ಲೋಸ್ ಟು ಪುಟ್ಟಣ್ಣ ಸ್ಟುಡಿಯೋ. ನಾವೇನು ಶೂಟ್ ಮಾಡ್ತೀವಿ ಇಲ್ಲಿಗೆ, ನನ್ನ ಮನೆಗಿಂತ, ನಾನಿವಾಗ ಎಲ್ಲಿದ್ದೀನಿ ಅಲ್ಲಿಗಿಂತ ಇದು ಕ್ಲೋಸು, ಸೌತ್ ಬ್ಯಾಂಗ್ಳೂರ್ಗಿಂತ. ಸೊ ಅಲ್ಲಿ ಶಿಫ್ಟ್ ಆಗಿಬಿಡೋಣ ಮತ್ತೆ ಆದಮೇಲೆ, ಸೊ ದಟ್ ನಿಮಗೆ ಶೂಟಿಂಗ್ ಹೋಗೋಕ್ಕೆ ಈಸಿ ಆಗುತ್ತೆ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಬಟ್ ಅದು ಯಾವುದೂ ಆ ರೀತಿ ಆಗಲಿಲ್ಲ. ಬಿಕಾಸ್ ಒಂದು ಹಂತ ರೀಚ್ ಆದಮೇಲೆ ನಮಗೆ ಎಲ್ಲರಿಗೂ ಹಾಗೆ ಅನಿಸ್ತು, ಪ್ರೊಡಕ್ಷನ್ ಟೀಮ್ಗೆ, ನನಗೆ, ಅವ್ರಿಗೂ ನನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಅವರು ಎಲ್ಲ ರೀತಿ ಪ್ರಯತ್ನ ಪಟ್ಟರು, ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು ಅಲ್ಲಿ ಇಲ್ಲಿ ಅಂತ. ಬಟ್ ಎಂಡ್ ಆಫ್ ದ ಡೇ ನಾನು ನನ್ನ ಲೈಫಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಮುಖ್ಯ. ಒಂದಕ್ಕೇ ಫುಲ್ ಪ್ರಯಾರಿಟಿ ಕೊಡೋ ಥರ ಸಿಚುವೇಶನ್ ಬಂದ್ಬಿಡ್ತು, ವಿಚ್ ಐ ಕ್ಯಾನಾಟ್ ಗಿವ್. ಸೊ ಹಾಗಾಗಿ ಮ್ಯೂಚುವಲಾಗಿ ನಾವು ಈ ನಿರ್ಧಾರ ತಗೋಬೇಕಾಗಿ ಬಂತು. ಯಾಕಂದರೆ ಈ ಧಾರಾವಾಹಿಗೆ ನಾನು ಹೇಳ್ದಂಗೆ ಬೇಕಾಗಿರುವಂಥ ನಂಬರ್ ಆಫ್ ಡೇಟ್ಸ್ ಆಗಿರ್ಬೋದು, ಅವರ್ಸ್ ಆಫ್ ವರ್ಕ್ ಆಗಿರ್ಬೋದು, ಬಲ್ಕಲ್ಲಿ ಹ್ಯಾವ್ ಟು ವರ್ಕ್ 12 to 15 hours ಮಿನಿಮಮ್, ಇನ್ಕ್ಲೂಡಿಂಗ್ ರೆಡಿ ಆಗೋ ಟೈಮು, ಟ್ರಾವೆಲ್ ಟೈಮ್ ಆ್ಯಂಡ್ ಆಲ್ ತುಂಬ ಹೆಕ್ಟಿಕ್ ಆಗುತ್ತೆ. ಆ್ಯಂಡ್ ಎಲ್ಲ ಸೀನಲ್ಲೂ ನಾನು ಇರ್ತೀನಿ. ಸೊ ನಮ್ಗೆ ಗ್ಯಾಪಲ್ಲೂ ಓದೋದಕ್ಕೆ ಟೈಮ್ ಸಿಗೋಲ್ಲ. ಸೊ ನೈಟೆಲ್ಲ ಓದ್ಕೊಂಡು ಬೆಳಿಗ್ಗೆ ಎಕ್ಸಾಮ್ ಬರೆಯೋದು, ಇದೆಲ್ಲ ತುಂಬ ಸ್ಟ್ರೆಸ್ಫುಲ್ ಆಗ್ತಿತ್ತು. ಅಂಥ ಒಂದು ಕಮಿಟ್ಮೆಂಟ್ ನನಗೆ ಕೊಡೋಕೆ ಆಗದೇ ಇದ್ರೂ ನಾನು 8 months ಪುಷ್ ಮಾಡಿಕೊಂಡೇ ಬಂದೆ. ಓಕೆ, ಇಟ್ ವಿಲ್ ಗೆಟ್ ಬೆಟರ್ ಅಂತ. ಬಟ್ ಎಟ್ ಒನ್ ಪಾಯಿಂಟ್ ನನಗೂ ಅನ್ಸೋಕ್ಕೆ ಶುರು ಆಯಿತು, ನನ್ನಿಂದನೂ ಪ್ರಾಜೆಕ್ಟಿಗೆ ತೊಂದರೆ ಆಗಬಾರ್ದು. ತುಂಬ ಒಳ್ಳೆಯ ಒಂದು ಪ್ರಾಜೆಕ್ಟು, ಕಾನ್ಸೆಪ್ಟು, ಕತೆ. ಸೊ ಹಾಗಾಗಿ ಈ ನಿರ್ಧಾರ ತೊಗೋತಾ ಇರೋದು. ಬೇಜಾರಾಗ್ತಾ ಇದೆ. ಬಟ್ ನೀವು ನೋಡಿದ್ರಿ ಎಲ್ಲ ಡಿಸ್ಕೋ ಆ್ಯಕ್ಟರ್ಸ್ ಎಲ್ಲ ಎಷ್ಟು ಇವಾಗ ಹಚ್ಕೊಂಡ್ಬಿಟ್ಟಿದ್ದೀವಿ ಒಬ್ರನ್ನೊಬ್ರನ್ನ ಅಂತ. ಇಂಥ ಟೈಮಲ್ಲಿ ಬಿಟ್ಟು ಹೋಗ್ತಿದ್ದೀರಾ, ಈಗೀಗ ನೀವು ಓಪನ್ ಅಪ್ ಆಗಿ ಎಲ್ಲರೂ ಇಷ್ಟು ಎಲ್ಲರಿಗೂ ಅಟ್ಯಾಚ್ ಆಗಿದ್ದೀರಾ, ಆ್ಯಂಡ್ ಇಂಥ ಟೈಮಲ್ಲಿ ಬಿಟ್ಟು ಹೋಗ್ತಿದ್ದೀರಾ ಅಂತ. ನನಗೆ ಒಂದು ಸರ್ಪ್ರೈಸ್ ಏನಾಗೋದು ಅಂದರೆ, ನಾನು ಯಾರ ಜೊತೆ ಅಷ್ಟು ಮಾತಾಡೋಲ್ಲ. ಐ ಆಮ್ ಅ ವೆರಿ ರಿಸರ್ವ್ಡ್ ಪರ್ಸನ್. ನನಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಲೂಸ್ ಟಾಕ್ಸ್ ಮಾಡಲ್ಲ, ಆ್ಯಂಡ್ ಅಷ್ಟು ಈಸಿಯಾಗಿ ಮಿಂಗಲ್ ಆಗಲ್ಲ. ತುಂಬ ಟೈಮ್ ತೊಗೋತೀನಿ ಓಪನ್ ಅಪ್ ಆಗೋಕ್ಕೆ. ಬಟ್ ಎಲ್ಲರಿಗೂ ಒಂದು ಒಳ್ಳೆ ದಾರಿ, ಒಂದು ಮಾರ್ಗದರ್ಶನ ಖಂಡಿತ ಕೊಡ್ತೀನಿ. ಒಳ್ಳೆ ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್, ನನ್ನ ಪ್ರಿನ್ಸಿಪಲ್ಸ್ ಬಗ್ಗೆ ಮಾತಾಡ್ತೀನಿ. ನಾನು ಯಾರನ್ನಾದ್ರೂ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗತ್ತಾ ಅಂತ ನೋಡ್ತೀನಿ. ಸೊ ಇಂಥ ಒಂದು ವ್ಯಕ್ತಿ ಅಂದ್ರೂ ಪೀಪಲ್ ಜನ ಇಲ್ಲಿ ನನ್ನ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ನನಗೊಂದು ಆಶ್ಚರ್ಯ ಆಗ್ತಾ ಇದೆ. ಅದು ಬಹುಶಃ ನಾನು ಸಂಪಾದನೆ ಮಾಡಿರೋದು. ಖುಷಿನೂ ಆಗುತ್ತೆ, ಬಟ್ ಬೇಜಾರು ಆಗ್ತಾ ಇದೆ. ನೋಡೋಣ ಮುಂದೆ ಹೇಗೆ ಎಲ್ಲ ನಡ್ಕೊಂಡು ಹೋಗುತ್ತೆ ಅಂತ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲಿರಲಿ. ನಾನು ಖಂಡಿತ ಧಾರಾವಾಹಿಯಿಂದ ದೂರ ಆಗ್ತಿದ್ದೀನಿ. ಬಿಕಾಸ್ ನನಗೇನು ರಿಯಲೈಸೇಷನ್ ಆಗಿದೆ ಒಂದು ಅಂದರೆ, ಐ ಆಮ್ ನಾಟ್ ಮೆಂಟ್ ಫಾರ್ ಸೀರಿಯಲ್ಸ್, ಬಿಕಾಸ್ ಐ ಆಮ್ ಅ ಸ್ಟೂಡೆಂಟ್. ಒಂದು ಧಾರಾವಾಹಿ ಫುಲ್ ಫ್ಲೆಡ್ಜ್ಡ್ ಆಗಿ ಯಾರು ಮಾಡ್ಬೋದಂದರೆ, ನಾನು ಬರೀ ಫುಲ್ ಟೈಮ್ ಆ್ಯಕ್ಟರಪ್ಪ, ನಾನು ಬೇರೆ ಏನೂ ಮಲ್ಟಿ ಟಾಸ್ಕಿಂಗ್ ಮಾಡಲ್ಲ, 2-3 ಕಡೆ ಕಾಲಿಡಲ್ಲ ಅಂತ ಹೇಳೋರು ಮಾತ್ರನೇ ಒಂದು ಸೀರಿಯಲ್ಗೆ ಫುಲ್ ಟರ್ಮ್ ಕಮಿಟ್ಮೆಂಟ್ ಕೊಡೋಕ್ಕಾಗೋದು. ಅದಂತೂ ನನಗೆ ಅರಿವಾಗಿದೆ. ಐ ಹ್ಯಾವ್ ಲರ್ನ್ಡ್ ಮೈ ಲೆಸನ್ಸ್ ಹಾರ್ಡರ್ ವೇ. ಸೊ ಐ ಡೋಂಟ್ ಥಿಂಕ್ ಮತ್ತೆ ನಾನು ಯಾವುದೇ ಸೀರಿಯಲಲ್ಲಿ ಎಸ್ಪೆಷಲಿ ಕಾಣಿಸ್ಕೋತೀನಿ ಅಂತ ನನಗಂತೂ ಈ ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸ್ತಾ ಇಲ್ಲ. ಬಿಕಾಸ್ ಅಂಥ ಒಂದು ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ ನನ್ನ ಕೈಲಿ. ನನಗೆ ತುಂಬ ಚೆನ್ನಾಗಿ ರಿಯಲೈಸ್ ಆಗಿಬಿಟ್ಟಿದೆ. ಬಟ್ ಡೆಫಿನೆಟ್ಲಿ ಆ್ಯಸ್ ಅನ್ ಆ್ಯಕ್ಟರ್, ಬೇರೆ ವೆಬ್ ಸೀರೀಸ್ ಆಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಸಮಥಿಂಗ್ ದಟ್ ನೀಡ್ಸ್ ವೆರಿ ಲೆಸ್ ಕಮಿಟ್ಮೆಂಟ್, ಬಿಕಾಸ್ ಆ್ಯಕ್ಟಿಂಗ್ ಈಸ್ ಮೈ ಪ್ಯಾಷನ್ ಫ್ರಮ್ ಮೈ ಚೈಲ್ಡ್ಹುಡ್. ಅದಕ್ಕೆಲ್ಲ ಖಂಡಿತ ನಾನು ಟೈಮ್ ಕೊಡ್ತೀನಿ. ಆ ರೀತಿ ನಾನು ಮುಂದೆ ಬರ್ತಾನೆ ಇರ್ತೀನಿ. ಮತ್ತು ನನ್ನ ಕಾಂಟೆಂಟ್ ಕ್ರಿಯೇಷನಿಂದನೂ ಬರ್ತಾನೆ ಇರ್ತೀನಿ. ಅದ್ರ ಜೊತೆ ನಾನೇ ನನ್ನದೊಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆನೂ ಇಟ್ಕೊಂಡಿದ್ದೀನಿ. ನಾನು ಕೆಲವೊಂದು ಸ್ಕ್ರಿಪ್ಟ್ಸ್ ಬರೀತಾ ಇದ್ದೀನಿ. ಐ ವಾಂಟ್ ಟು ಡೈರೆಕ್ಟ್ ಆ್ಯಂಡ್ ಆ್ಯಕ್ಟ್. ಸೊ ಅದು ಕೂಡ ಆದಷ್ಟು ಬೇಗ ಆಗಬಹುದು. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಎಲ್ಲ ಹಂತದಲ್ಲೂ, ನನ್ನ ಎಜುಕೇಷನ್ಗಾಗಲಿ, ನಾನಿವಾಗ ಮ್ಯಾರೇಜ್ ಲೈಫ್ಗೆ ಎಂಟರ್ ಆಗ್ತಿದ್ದೀನಿ. ಸೊ ನನ್ನ ಪರ್ಸ್ನಲ್ ಲೈಫ್ಗಾಗಲಿ, ನಾವು ಸ್ಯಾಮ್ ಒಂದು ಪರ್ಪಸ್ಗೋಸ್ಕರ ಒಟ್ಟಿಗೆ ಬರ್ತಾ ಇದ್ದೀವಿ. ಸಮಾಜಕ್ಕೋಸ್ಕರ, ಮಾನವೀಯತೆಗೋಸ್ಕರ ಏನೋ ಒಂದು ಮಾಡಬೇಕು, ಈ ಪೃಥ್ವಿಗೋಸ್ಕರ ಏನೋ ಒಂದು ಮಾಡಬೇಕು. ಹಾಗಾಗಿ ನಮ್ಮ ಸ್ವಾರ್ಥಗಳಿಗೋಸ್ಕರ ಅಲ್ಲ. ಸೊ ಅದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಬೆಸ್ಟ್ ವಿಶಸ್ ಇರಲಿ ಅಂತ ಕೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ವೆರಿ ಸೂನ್ ಆನ್ ಮೈ ಯೂಟ್ಯೂಬ್ ಚಾನಲ್ ಸಂಜನಾ ಮುರಳಿ. ಬಾಯ್. ಎಲ್ಲರೂ ಆರೋಗ್ಯ ನೋಡ್ಕೊಳ್ಳಿ, ಕನಸುಗಳನ್ನ ಕಾಣಿ, ಆ್ಯಂಡ್ ಆದಷ್ಟು ಲಿವ್ ಅ ಕಾನ್ಷಿಯಸ್ ಲೈಫ್. ಬೇರೆ ಯಾವ ಜೀವಿಗಳಿಗೂ ತೊಂದರೆ ಮಾಡಬೇಡಿ. ಗೋ ವೀಗನ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು.